ಆಚರಣೆ ನಡೆಸಿಕೊಟ್ಟಿರಪ್ಪಾಜಿ, ಬಿಡುಗಡೆ ಮಾಡಪ್ಪ. ಸ್ತೋತ್ರ ಮಾಡುತ್ತೇನೆ ಪವಿತ್ರಾತ್ಮ ತಂದೆ, ಅಬ್ರಹಾಂ, ಇಸಾಕ ದೇವ್ರೆ, ಯಾಕೋಬಿ ದೇವ್ರೆ, ಅಪ್ಪ ನನ್ನ ದೇವ್ರೆ, ನಿನಗೆ ಸ್ತೋತ್ರ ಮಾಡುತ್ತೇನೆ, ಸ್ತೋತ್ರ ಮಾಡುತ್ತೇನಪ್ಪ. ಅಬ್ರಹಾಂ ಆಸಿದ್ರು ಮಾಡು, ನಮ್ಮ ಸಭೆ ಆಸಿದ್ರು ಮಾಡಪ್ಪಾಜಿ, ಸ್ತೋತ್ರ ಮಾಡುತ್ತೇನೆ. ಪರಲೋಕ ತಂದೆ, ನಿನಗೆ ಸ್ತೋತ್ರ ಮಾಡ್ತೇವೆ, ಸ್ತೋತ್ರ ಮಾಡ್ತೇವಪ್ಪ. ದಿನ ಅನುಶನ ಮಾಡ್ತಾ ಇದೀವಪ್ಪಾಜಿ, ಸ್ತೋತ್ರ ಮಾಡ್ತೇನಪ್ಪ. ಪರಲೋಕ ತಂದೆ, ನಿಮ್ಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರಪ್ಪ. ದೇವಾದಿ ದೇವನೇ, ರಾಜಾದಿ ರಾಜನೇ, ಕರ್ತಾದಿ ಕರ್ತನೆ, ನಿಮ್ಗೆ ಸ್ತೋತ್ರ. ಮಹಿಮೆ ನಿನಗಾಗ್ಲಿ ಅಪ್ಪ, ಘನತ ನಿಮಗಾಗ್ಲಿ, ಪರಮಾನ ನಿಮ್ಗಾಗ್ಲಿ ಯೇಸುವೇ. ಸ್ತೋತ್ರ ಮಾಡ್ತೇನಪ್ಪ, ಸ್ತೋತ್ರ ಕರ್ತೀನಿ. ಇನ್ನು ಅನೇಕ ಆತ್ಮಗಳು ಕರ್ಕೊಂಬ ಅಪ್ಪಾಜಿ, ಬಿಡುಗಡೆ ಕೊಡಪ್ಪಾಜಿ, ಸ್ತೋತ್ರ ಮಾಡ್ತೇನಪ್ಪ. ನಿನ್ನ ಪರ್ಶನ ತಿಳಿದು ಬರ್ಲಿ, ನಿನ್ನ ಅಭಿಷೇಕ ಇಳಿದು ಬರ್ಲಿ ಅಪ್ಪಾಜಿ, ಸ್ತೋತ್ರ ಮಾಡ್ತೇನಪ್ಪ. ಆದಿ ಅಂತವರಿಗೆ ನೀರಿದ್ದು ನಡೆಸಿಕೊಡ್ಬೇಕಂತ ನನಗೆ ಅನಿಸ್ತದೆ. ಮುಂದಿನ ಭಾಗ ನಿನ್ನೆಲ್ಲ ನಿನ್ನ ಕೈಯಲ್ಲಿ ಕೊಟ್ಟಿರ್ತದೆಯಪ್ಪ. ಯೇಸು ಹೆಸರಲ್ಲೆಲ್ಲ ಒಪ್ಪಿಸಿ ನಾವು ಬೇಡ್ತದೆ ನಮ್ಮ ಪರಲೋಕ ಜೀವ ತಂದೆ. ದೇವರಿಗೆ ಸ್ತೋತ್ರವಾಗಲಿ. ದೇವರು ನಮ್ಮೆಲ್ಲರನ್ನ ಒಂದು ಗುಣಿಸಿದ್ದಕ್ಕಾಗಿ ದೇವರು ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವೆಲ್ಲರೂ ಕೆಲವೊಂದು ಹಾಡೆಲ್ಲ ನಾಡಿ ಈ ದಿನ ದೇವರನ್ನ ಮಹಿಮೆ ಪಡಿಸುವರಾಗಿರೋಣ. ಹಲ್ಲೆಲೂಯಾ. ಯೇಸು ರಾಜನು ಬರುವ ಅಸಂಖ್ಯ ದೂತರೊಡನೆ ಎಂಬ ಹಾಡನ್ನಾಡಿ ನಾವು ದೇವರ ಹೆಸರನ್ನ ಮಹಿಮೆ ಪಡಿಸುವರಾಗಿರೋಣ. ಯೇಸು ರಾಜನು ಬರುವ ಅಸಂಖ್ಯ ದೂತರೊಡನೆ, ಯೇಸು ರಾಜನು ಬರುವ ಅಸಂಖ್ಯ ದೂತರೊಡನೆ ನನ್ನನ್ನು ರಕ್ಷಿಸಿದ ಯೇಸು ನನ್ನ ರಾಜನಾಗಿ ಬರುವ, ನನ್ನನ್ನು ರಕ್ಷಿಸಿದ ಯೇಸು ನನ್ನ ರಾಜನಾಗಿ ಬರುವ. ಯೇಸು ರಾಜನು ಬರುವ ಅಸಂಖ್ಯ ದೂತರೊಡನೆ, ಯೇಸು ರಾಜನು ಬರುವ ಅಸಂಖ್ಯ ದೂತರೊಡನೆ. ಬಾನಲ್ಲಿ ಬೆಳಕು ಬೆಳಗಿ, ಬಾನಲ್ಲಿ ಮಿಂಚು ಮಿನುಗಿ, ಬಾನಲ್ಲಿ ಬೆಳಕು ಬೆಳಗಿ, ಬಾನಲ್ಲಿ ಮಿಂಚು ಮಿನುಗಿ, ಮೇಘಗಳೊಡನೆ ಇಳಿದು ಮೇಘರಾಜನಾಗಿ ಬರುವ, ಮೇಘಗಳೊಡನೆ ಇಳಿದು ಮೇಘರಾಜನಾಗಿ ಬರುವ. ಯೇಸು ರಾಜನು ಬರುವ
ಯೇಸು ನನ್ನ ರಾಜನಾಗಿ ಬರುವ ನನ್ನ ರಾಜನಾಗಿ ಬರುವ. ಹಾಗಾದ್ರೆ ನಮ್ಮ ಯೇಸು ನಮಗಾಗಿ ಅಸಂಖ್ಯ ದೂತರೊಡನೆ ಆತನ ಮಧ್ಯಾಕಾಶದಲ್ಲಿ ಬರಲಿಕ್ಕೆ ಸಿದ್ಧನಾಗಿದ್ದಾನೆ. ನಾವು ಕೂಡ ಸಿದ್ಧರಾಗಿರ್ಬೇಕು. ಹಲ್ಲೆಲೂಯಾ. ಯಾಕಂದ್ರೆ ಕರ್ತರು ಬರುವ ದಿನವು ಭಕ್ತರು ಎಲ್ಲರಿಗೂ ತುಂಬಾ ಆನಂದದ ದಿನ ಅದು. ಹಲ್ಲೆಲೂಯಾ. ಆದ್ರೆ ಯಾರ ಸಿದ್ಧರಾಗ್ಲಿಲ್ವೋ ಅವರಿಗೆ ಅದೇ ದಿನನೇ ತುಂಬಾ ದುಃಖಕರವಾದ ದಿನ ಎಂಬುದಾಗಿ ಹಾಡು ಹೇಳುತ್ತೆ. ಹಲ್ಲೆಲೂಯಾ. ಆದ್ರಿಂದ ನಾವು ಸಿದ್ಧವಾದ ಮೊದಲಿಗೆ ಸಿದ್ಧರಾಗಿರೋಣ. ನಾವೇ ತಲ್ಕೊಡೋಣ. ಹಲ್ಲೆಲೂಯಾ. ನಾವಷ್ಟೇ ಸಿದ್ಧ ಆಗದೆ ನಮ್ಮ ಕುಟುಂಬಗಳನ್ನ, ನಮಗೆ ಗೊತ್ತಿರೋರನ್ನ ಎಲ್ಲರನ್ನ ನಾವು ಸಿದ್ಧಪಡಿಸ್ಬೇಕು. ಹಲ್ಲೆಲೂಯಾ. ಯಾಕಂದ್ರೆ ಅವ್ರು ತಿಳಿಯೋದಿಲ್ಲ ಅವ್ರಿಗೆ, ಆದ್ರೆ ದೇವ್ರು ನಮಗೆ ತಿಳಿಯಪಡಿಸಿದ್ದಾನೆ ತನ್ನ ಬಣ್ಣದ ಕುರಿತಾಗಿ. ಆದ್ರಿಂದ ನಾವು ಅವರಿಗೆ ತಿಳಿಯಪಡಿಸುವಾಗ ಅವರು ಕೂಡ ಸಿದ್ಧರಾಗಿ ದೇವರ ರಾಜ್ಯದಲ್ಲಿ ತಲುಪಡಲಿ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ಮತ್ತೊಂದು ಹಾಡಾಡಿ ದೇವರ ಹೆಸರನ್ನ ಮಹಿಮೆ ಪಡಿಸೋಣ. ನಾನು ಮನವೇ ಯೆಹೋವನನ್ನು ಕೊಂಡಾಡಿ ಎಂಬ ಹಾಡನ್ನಾಡಿ ನಾವು ದೇವರ ಹೆಸರನ್ನ ಮಹಿಮೆ ಪಡಿಸೋಣ. ನನ್ನ ಮನವೇ ಯೆಹೋವನನ್ನೇ ಕೊಂಡಾಡುವ, ನನ್ನ ಮನವೇ ಯೆಹೋವನನ್ನೇ ಕೊಂಡಾಡುವ, ನನ್ನ ಸರ್ವೇಂದ್ರಿಯಗಳು ಆತನ ಪವಿತ್ರ ನಾಮವನ್ನೇ ಕೀರ್ತಿಸಲಿ. ನನ್ನ ಸರ್ವೇಂದ್ರಿಯಗಳು ಆತನ ಪವಿತ್ರ ನಾಮವನ್ನೇ ಕೀರ್ತಿಸಲಿ.
ಯಾಕಂದ್ರೆ ನಮ್ಮ ದೇವರನ್ನ ಕೊಂಡಾಡಬೇಕು ನಮ್ಮ ಮನಸ್ಸು. ಹಲ್ಲೆಲೂಯ. ಯಾಕಂದ್ರೆ ಯಾವಾಗ ನಮ್ಮ ಮನಸ್ಸು ಆತನ ಕೊಂಡಾಡುತ್ತೋ, ಯಾವಾಗ ನಾವು ಸ್ತೋತ್ರವನ್ನು ಸಲ್ಲಿಸ ಆತನನ್ನು ಮಹಿಮೆ ಪಡಿಸ್ತೇವೋ, ಆಗ ನಮ್ಮ ದೇವರು ನಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ. ಹಲ್ಲೆಲೂಯ. ಯಾವತ್ತವರೆಗೂ ನಾವು ದೇವರನ್ನ ಕೊಂಡಾಡಲ್ಲ, ಆರಾಧಿಸೋಲ್ಲ, ಅಲ್ಲಿವರೆಗೂ ದೇವರು ಕೂಡ ತನ್ನ ಆಶೀರ್ವಾದವನ್ನ ನಮಗೆ ಕೊಡದೆ ಸುಮ್ಮನೆ ಇರ್ತಾನೆ. ಯಾವಾಗ ನಾವು ಆರಾಧಿಸುತ್ತೇವೋ ಆಗ ದೇವರು ಅನೇಕ ಕಾರ್ಯಗಳನ್ನ, ಬಿಡುಗಡೆ ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಿ ನಡೆಸಲು ಶಕ್ತನು. ಹಲ್ಲೆಲೂಯ. ದೇವರು ಹಾಡಿನ ಮುಖಾಂತರವಾಗಿ ನಮ್ಮನ್ನು ಆಶೀರ್ವದಿಸಲಿ. ನಾವು ಮತ್ತೊಂದು ಹಾಡನ್ನು ಹಾಡಿ ದೇವರ ಹೆಸರನ್ನ ಮಹಿಮೆ ಪಡಿಸೋಣ. ಕೃಪೆಯಿಂದ ನೆಲೆ ನಿಂತವು, ನಿನ್ನ ಕೃಪೆಯಿಂದ ನೆಲೆ ನಿಂತವು ಎಂಬ ಹಾಡನ್ನು ಹಾಡಿ ನಾವು ದೇವರ ಹೆಸರನ್ನ ಮಹಿಮೆ ಪಡಿಸೋಣ. ಕೃಪೆಯಿಂದ ನೆಲೆ ನಿಂತೆವು, ನಿನ್ನ ಕೃಪೆಯಿಂದ ನೆಲೆ ನಿಂತೆವು. ಹಲ್ಲೆಲೂಯ. ಕೃಪೆಯಿಂದ ನೆಲೆ ನಿಂತೆವು, ನಿನ್ನ ಕೃಪೆಯಿಂದ ನೆಲೆ ನಿಂತೆವು.
ಹಾಗಾದ್ರೆ ನಾವು ಇದೇನೆ ಇಲ್ಲೆಲ್ಲ ನಿಂತಿರೋದು ಕುಳಿತಿರೋದು ಇದು ದೇವರ ಕೃಪೆಯಿಂದ ಆಗಿದೆ. ಆಮೇಲೆ ಹಲ್ಲೆಲೂಯಾ. ಯಾಕೆಂದ್ರೆ ಕಟ್ಟುಗಳನ್ನು ಬಿಡಿಸಿರೋದು ದೇವರ ಕೃಪೆ. ಸೈತಾನನು ನಮ್ಮನ್ನ ಅನೇಕ ಕಟ್ಟುಗಳಲ್ಲಿ ಕಟ್ಟಿ ಹಾಕಿರ್ತಾನೆ. ಹಲ್ಲೆಲೂಯಾ. ರಕ್ಷಣೆಗಿಂತ ಮುಂಚೆ ದೇವರ ತನ್ನ ರಕ್ಷಣೆಯನ್ನು ಕೊಟ್ಟು ನಮ್ಮ ಎಲ್ಲಾ ಕಟ್ಟುಗಳಿಂದ ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನಾವು ಗಾಯಪಟ್ಟಿದ್ದಾಗ ದೇವರು ನಮ್ಮ ಗಾಯಗಳನ್ನು ಕಟ್ಟಿ ನಮ್ಮನ್ನು ಗುಣಪಡಿಸಿದ್ದಾನೆ. ಇದೆಲ್ಲವೂ ದೇವರು ತನ್ನ ಕೃಪೆಯಿಂದ ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನಿನ್ನ ದುಡ್ಡು ಕೊಡಿ, ನಾನು ನಿಮ್ಗೆ ಇದನ್ನೆಲ್ಲ ವಾಸಿ ಮಾಡ್ತೀನಿ ಅಂದ್ರೆ ಏಸು ಎಲ್ಲೂ ಹೇಳಿಲ್ಲ. ಲೋಕದ ಡಾಕ್ಟರ್ ಗಾಯಗಳು ಕಟ್ರಪ್ಪ ಅಂದ್ರೆ ಅವ್ರ ಗಾಯ ಕಟ್ಟಿದ್ರು, ಔಷಧಿ ಹಾಕಿದ್ರು, ಕೊನೆಯಲ್ಲಿ ಅವ್ರಿಗೆ ಏನ್ ಮಾಡ್ಬೇಕು, ನಾವು ಪೇಮೆಂಟ್ ಮಾಡ್ಲೇಬೇಕು, ಅವ್ರಿಗೆ ಕಾಸು ಕೊಡ್ಲೇಬೇಕು. ಇಲ್ಲಾಂದ್ರೆ ಅವ್ರು ನಮಗೆ ಬಿಟ್ಟೆ ಕಳ್ಸಲ್ಲ. ಕೆಲವು ಹಾಸ್ಪಿಟ್ಲು ಸತ್ತೋಗಿರೋ ಏನಾನು ಕೂಡ ವಾಪಸ್ ತಗೊಂಡೋಗ್ಬೇಕಂದ್ರು ಅವ್ರಿಗೆ ಕಾಸು ಕೊಡ್ಬೇಕಂತೆ. ಯಾಕಂದ್ರೆ ಅವ್ರು ಟ್ರೀಟ್ಮೆಂಟ್ ಕೊಟ್ಟಿರ್ತಾರ, ಅದಕ್ಕೆ ತಕ್ಕಂತೆ ಏನಾದ್ರೂ ಅವ್ರಿಗೆ ಹಣ ಕೊಡ್ಲೇಬೇಕಾಗಿರುತ್ತೆ. ಆದ್ರೆ ನಮ್ಮ ದೇವರು ನಾವೇನೇ ಗಾಯಗಳಾಗಿದ್ರು, ಎಷ್ಟೇ ಹೋರಾಟಗಳಿದ್ರು, ಅವೆಲ್ಲವುಗಳಿಂದ ನಮ್ಮನ್ನ ಬಿಡಿಸಿ ತನ್ನ ಕೃಪೆಯಿಂದ ಕಳಿಸ್ತಾನೆ. ನನ್ನ ಫ್ರೀಯಾಗಿ ಕಳಿಸ್ತಾನೆ. ಹೋಗಿ ನೀನು ಗುಣ ಆಗಿದೆ, ನಿನ್ನ ನಂಬಿಕೆ ನೀನು ಗುಣ ಮಾಡಿದ್ದೀವಿ. ಯೇಸು ಅನೇಕರಿಗೆ ಗುಣಪಡಿಸಿದಂತ ದೇವರು ನಿನ್ನ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅಂತ ದೇವರಿಗೆ ಮಹಿಮೆ ಉಂಟಾಗಲಿ. ನಾವೆಲ್ಲರೂ ಎದ್ದು ನಿಲ್ಲೋಣ. ಸ್ವಲ್ಪ ಸಮಯ ನಾವು ದೇವರನ್ನ ಆರಾಧನೆ ಮಾಡಿಕೊಳ್ಳುವವರಾಗಿರೋಣ. ಹಲ್ಲೆಲೂಯಾ. ನಿಮಗೆ ಸ್ತೋತ್ರಪ್ಪ. ನಮ್ಮನ್ನ ಕಳೆದ ವಾರವೆಲ್ಲ ಸಾಲು ಕಾಪಾಡಿ ನಡೆಸುವುದಕ್ಕಾಗಿ ಸ್ತೋತ್ರ ದೇವರೇ. ನಮ್ಗೆ ಹೊಸ ವಾರವನ್ನ ಈ ದಿನ ದಯಪಾಲಿಸುವುದಕ್ಕಾಗಿ ಸ್ತೋತ್ರಪ್ಪ. ವಾರದ ಮೊದಲನೇ ದಿನ ನಿನ್ನ ಸನ್ನಿಧಾನಕ್ಕೆ ಬರುವಂತೆ ನೀನೇ ನಮ್ಮನ್ನು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಇದು ನಮ್ಮ ಬಲದಿಂದ ಅಲ್ಲ, ನಮ್ಮ ಸಾಮರ್ಥ್ಯದಿಂದಲ್ಲ, ಇದು ನಿನ್ನ ಕೃಪೆಯಿಂದಾಗಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ಹೌದು ದೇವರೇ, ನಮ್ಮೆಲ್ಲ ಗಾಯಗಳನ್ನ ಕಟ್ಟಿರುವುದು ನೀನು ಉಚಿತವಾಗಿ ಕಟ್ಟಿರುವುದಕ್ಕಾಗಿ ಸ್ತೋತ್ರ ದೇವರೇ. ನೀನು ಫ್ರೀಯಾಗಿ ನಮ್ಮ ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ಲೋಕದವರು ಅದಕ್ಕೆ ಬೇಳೆ ಕೊಡುವಾಗ ದೇವರೇ, ನೀ ನಮ್ಮನ್ನ ಯಾವುದು ಕೂಡ ನಮ್ಮನ್ನು ಕೇಳದೆ ಎಲ್ಲವನ್ನ ಉಚಿತವಾಗಿ ದಯಪಾಲಿಸಿದ ದೇವರೇ, ನಿಮಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವಪ್ಪ. ಬೆಲೆ ಕಟ್ಟಲಾಗದಂತ ರಕ್ಷಣೆಯನ್ನ ನಿನ್ನ ಕೃಪೆಯ ನಿಮಿತ್ತವಾಗಿ ನಮಗೆ ಉಚಿತವಾಗಿ ದಯಪಾಲಿಸಿರುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವೆ ದೇವರೇ. ನಿನಗೆ ಮಹಿಮೆ ಉಂಟಾಗಪ್ಪ. ನಿನಗೆ ಘನತೆಗಳು ಎಂದೆಂದಿಗೂ ಶಾಶ್ವತವಾಗಿ ನಿನಗೆ ಸಲ್ಲಲಿ ದೇವರಾಗಿದ್ದೆ. ನಿನ್ನ ಕೃಪೆ ನಿನ್ನೆಯಿಂದಾಗಿ ಇವತ್ತಿರುವುದಕ್ಕಾಗಿ ಸ್ತೋತ್ರಪ್ಪ. ಅದು ನಾಳೆ ನಿರಂತರವಾಗಿ ಇರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುವವರಾಗಿದ್ದೇವೆ ದೇವರೇ. ಭೂಮಿ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನ ಭಯಭಕ್ತಿ ಉಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ ಎಂಬುದಾಗಿ ವಾಗ್ದಾನ ಮಾಡಿದಕ್ಕಾಗಿ ಸ್ತೋತ್ರ. ಹೌದು ದೇವರೇ, ಭೂಮಿ ಮೇಲೆ ಆಕಾಶವು ಎಷ್ಟು ಉನ್ನತವಾಗಿತ್ತು ಅದಕ್ಕಿಂತಲೂ ಹೆಚ್ಚಾಗಿ ನೀನು ನಿನ್ನ ಕೃಪೆಯನ್ನು ನಮ್ಮ ಮೇಲೆ ಇಟ್ಟಿರುವುದಕ್ಕಾಗಿ ಸ್ತೋತ್ರ ದೇವರೇ. ನಿನ್ನ ಕೃಪೆಯಿಂದ ಈ ದಿನ ನಾವು ಬದುಕಿರುವುದಕ್ಕಾಗಿ ಸ್ತೋತ್ರಪ್ಪ. ಆದ್ರಿಂದಲೇ ಭಕ್ತನಾದ ದಾವೀದನು ಹೇಳುವ ಹಾಗೆ, ನಾನೇ ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪೆಯು ಎಂದೆಂದಿಗೂ ಶಾಶ್ವತವಾದುದು ಎಂಬುದಾಗಿ. ದೇವರಪ್ಪ, ನಿನ್ನ ಶಾಶ್ವತವಾದ ಕೃಪೆಯಿಂದ ನೀ ನಮ್ಮನ್ನ ಈ ದಿನ ಬದುಕಿಸಿದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತೇವಪ್ಪ. ಯಾಕೆಂದ್ರೆ ಅನೇಕರು ಆಕ್ಸಿಡೆಂಟ್ ಅಲ್ಲಿ ಸತ್ತು ಹೋಗಿರುವಾಗ, ಅನೇಕರು ಯುದ್ಧದಲ್ಲಿ ಕಳೆದ ದಿನದಲ್ಲಿ ಸತ್ತು ಹೋಗಿರುವಾಗ ನಾವಾದ್ರೂ ಜೀವದಿಂದ ಇರುವುದು ಇದು ನಿನ್ನ ಕೃಪೆಯಿಂದಲೇ ಆಗಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ಆದ್ರಿಂದ ದೇವರೇ, ನಿನ್ನ ಕೃಪೆ ನಮಗೆ ಶಾಶ್ವತವಿರಲಪ್ಪ. ನಿನ್ನ ಕೃಪೆ ನಮ್ಮ ಕುಟುಂಬದ ಮೇಲೆ ಶಾಶ್ವತವಾಗಿ ಇರಲಿ ದೇವರೇ. ನಿನ್ನ ಕೃಪೆ ಸಭೆಯ ಮೇಲೆ ಶಾಶ್ವತವಾಗಿ ಇರಲಿ ದೇವರೇ. ನಿನ್ನ ಕೃಪೆ ಇರುವುದಾದರೆ ಅದು ಆಶೀರ್ವಾದವಾಗಿ ಇರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತೇವಪ್ಪ. ನಿನ್ನ ಕೃಪೆ ಎಂದೆಂದಿಗೂ ನಮ್ಮ ಸಭೆಯ ಇರಲಿ ದೇವರೇ. ನಿನ್ನ ಕೃಪೆ ನಮ್ಗೆ ಅಷ್ಟೇ ಸಾಕು ಬರ್ತದೆ. ಯಾಕಂದ್ರೆ ನಿನ್ನ ಕೃಪೆ ಪಾಪಿಗಳಾದ ನಮ್ಮನ್ನ ನೀತಿವಂತರನ್ನಾಗಿ ಮಾಡಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವಪ್ಪ. ದೇವರೇ, ನರಕಕ್ಕೆ ಹೋಗಬೇಕಾದಂತ ನಮ್ಮನ್ನ ನಿನ್ನ ಕೃಪೆ ನಿಮಿತ್ತವಾಗಿ ಪರಲೋಕಕ್ಕೆ ಬಾಧ್ಯರಾಗಿ ಮಾಡಿದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತೇವಪ್ಪ. ಹೌದವ್ರೆ, ಇದೆಲ್ಲವೂ ನಿನ್ನ ಕೃಪೆಯಿಂದ ನಮಗೆ ದಯಪಾಲಿಸಿದ್ದೇವಪ್ಪ. ಅದಕ್ಕಾಗಿ ನಾವು ನಿಮಗೆ ಕೋಟಿ ಸ್ತೋತ್ರವನ್ನ ಸಲ್ಲಿಸುತ್ತೇವಪ್ಪ. ದೇವರಾತ್ಮನೇ ಶೂನ್ಯವಾಗಿದ್ದಂತ ನಮ್ಮನ್ನ ದೇವರೇ ನಿನ್ನೂರಕ್ಕೆ ನೂರರಷ್ಟು ಆಶೀರ್ವಾದವಾಗಿ ಬದಲಾಯಿಸಿದಕ್ಕಾಗಿ ನಾವು ನಿಮಗೆ ಕೋಟಿ ಸ್ತೋತ್ರವನ್ನ ಸಲ್ಲಿಸುತ್ತೇವಪ್ಪ. ನಿನಗೆ ಮಹಿಮೆ ಉಂಟಾಗಲಿ. ನಿನಗೆ ಎಂದೆಂದಿಗೂ ಶಾಶ್ವತ ನಿನಗೆ ಮಾತ್ರನೇ ಸಲ್ಲಲಿ ಎಂದು ನಾವು ಬೇಡುತ್ತೇವೆ. ನಿನಗೆ ಸ್ತೋತ್ರ. ಓ ದೇವರಾತ್ಮನೇ, ನಿಮ್ಮನ್ನೇ ನಾವು ಆರಾಧನೆ ಮಾಡಬಹುದು. ಇಂಥವರೇ ಆಗಿರಬೇಕೆಂಬುದಾಗಿ ನೀನು ಹೇಳಿದ್ದಕ್ಕಾಗಿ ಸ್ತೋತ್ರ. ಹೌದು ದೇವರೇ, ನಿನ್ನ ಆರಾಧಿಸುವಾಗ ನಾವು ನಮ್ಮ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಬಲದಿಂದಲೂ ನಿಮ್ಮನ್ನೇ ನಾವು ಆರಾಧನೆ ಮಾಡುವಂತ ಆಶೀರ್ವದಿಸಿ ನಮ್ಮನ್ನ ನಡೆಸುವುದು ನಾವು ದೇವರೇ. ಏಬೆಲನು ಕಾಣಿಕೆ
ಕಾಣಿಕೆಯನ್ನು ಅರ್ಪಿಸಿದನು, ಕಾಯಿನನ್ನು ಕೂಡ ಕಾಣಿಕೆಯನ್ನು ಅರ್ಪಿಸಿದನು. ಆದ್ರೆ ಕಾಯಿನ ಆರಾಧನೆಯನ್ನ ನೀನು ಮೆಚ್ಚಲಿಲ್ಲ ದೇವರೇ. ಆದ್ರೆ ಹೇಬೇಲನ ಕಾಣಿಕೆಯನ್ನ ನೀನು ಮೆಚ್ಚಿದ ದೇವರಾಗಿದ್ದೀಯ, ಅದಕ್ಕಾಗಿ ಸ್ತೋತ್ರ. ಕಾಯಿನನ್ನು ಉಳಿದವುಗಳಲ್ಲಿ ತಂದು ನಿನಗೆ ಯಜ್ಞವಾಗಿ ಅರ್ಪಿಸಿದನು, ಆದ್ರಿಂದ ಅವನ ಕಾಣಿಕೆಯನ್ನ ನಿನ್ನ ಮೆಚ್ಚಲಿಲ್ಲ ದೇವರೇ. ಹೇಬೇಲನು ತನಗಿದ್ದ ಎಲ್ಲವುಗಳಲ್ಲಿ ಶ್ರೇಷ್ಠವಾದದನ್ನ, ಚೊಚ್ಚಲಾದದನ್ನ, ಮೊದಲನೆಯದನ್ನ ನಿನಗೆ ತಂದು ಅರ್ಪಿಸಿದನು. ಆದ್ರಿಂದ ನೀನು ಹೇಬೇಲನ್ನು ಮೆಚ್ಚಿದ ದೇವರೇ, ನಿನಗೆ ಸ್ತೋತ್ರ. ಹೇಬೇಲನ ದೇವರೇ, ನೀ ನಮ್ಮ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಹೌದು ದೇವರೇ, ಈ ದಿನ ನಾವು ಆರಾಧನೆಯನ್ನ ಹೇಬೇಲನ ಹಾಗೆ ನಮ್ಗಿರುವ ಎಲ್ಲವುಗಳಲ್ಲಿ ಶ್ರೇಷ್ಠವಾದದನ್ನ ನಿನಗೆ ಸಮರ್ಪಿಸಿ ನಿನ್ನನ್ನೇ ನಾವು ಗೌರವಿಸುವಂತ ಆಶೀರ್ವದಿಸು, ನಡೆಸು. ಯಾಕೆಂದ್ರೆ ನಿನ್ನ ವಾಕ್ಯ ಹೇಳುವ ಹಾಗೆ ನನ್ನನ್ನು ಯಾರು ಗೌರವಿಸ್ತಾರೋ ಅವರನ್ನು ನಾನು ಕೂಡ ಗೌರವಿಸುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದೀನಿ. ಅದಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳಾದ ನಾವೆಂದಿಗೂ ನಿನ್ನ ಗೌರವಿಸುವಂತ ಆಶೀರ್ವದಿಸು. ನೀನೇ ನಮ್ಮನ್ನ ನಡೆಸಿದ್ದು ನಾವು ಬಿಡುತ್ತಪ್ಪ. ಮತ್ತೆ ಯಾವಾಗಲೂ ನಿನ್ನನ್ನು ಗೌರವಿಸುವಂತ ಆಶೀರ್ವದಿಸುವುದಾದ್ರೆ ನಿನ್ನಿಂದ ಆಶೀರ್ವಾದಕ್ಕೆ ಬಾಧ್ಯವಾಗತಕ್ಕಂತೆ ನಿನ್ನ ಕೃಪೆಯನ್ನೇ ನಮ್ಮೆಲ್ಲರ ಮೇಲೆ ದಯಪಾಲಿಸು, ನಡೆಸಿದ್ದು ನಾವು ಬಿಡುವವರಾಗಿದ್ದೇವೆ ದೇವರಾತ್ಮೆ. ಅದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ನಿಮ್ಮನ್ನೇ ನಾವು ಪೂರ್ಣ ಹೃದಯದಿಂದಲೂ ನಿಮ್ಮನ್ನು ಆರಾಧನೆ ಮಾಡುವಂತೆ ನಮ್ಮನ್ನು ಆಶೀರ್ವದಿಸಿ ನಡೆಸು. ನಮ್ಮೆಲ್ಲರಲ್ಲೂ ದೇವರಾತ್ಮನೆ ನಿನ್ನ ಪವಿತ್ರಾತ್ಮನ ಚಲನೆ ಉಂಟಾಗಲಪ್ಪ ದೇವರೇ. ನಿನ್ನ ಪವಿತ್ರಾತ್ಮ ಭರಿತರಾಗಿ ನಾವು ನಿಮ್ಮನ್ನು ಆರಾಧನೆ ಮಾಡುವಂತ ಆಶೀರ್ವದಿಸಿ ಏನೇ ನಮ್ಮನ್ನ ನಡೆಸಪ್ಪ. ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ. ಶೂನ್ಯವಾಗಿ ಇದ್ದ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆಯಲು ನಿನ್ನ ಕೃಪೆಯಲ್ಲವೇ. ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು
ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಕಣ್ಣಿಗೆ ಬಾರದಂತ ನನ್ನ ಗಮನೀಯ ಮಾಡಿತು ನಿನ್ನ ಕೃಪೆ. ಕಣ್ಣಿಗೆ ಬಾರದಂತ ನನ್ನ ಗಮನೀಯ ಮಾಡಿತು ನಿನ್ನ ಕೃಪೆ. ಕೃಪೆ 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 ಯೇಸುವಪ್ಪ ಎಲ್ಲ ನಿನ್ನ ಕೃಪೆ. ಕೃಪೆ 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 ಯೇಸುವಪ್ಪ ಎಲ್ಲ ನಿನ್ನ ಕೃಪೆ. ಯೇಸುವಪ್ಪ ಎಲ್ಲ ನಿನ್ನ ಕೃಪೆ. ಯೇಸುವಪ್ಪ ಎಲ್ಲ ನಿನ್ನ ಕೃಪೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಶೂನ್ಯವಾಗಿದ್ದೇವಲ್ಲಪ್ಪ, ನಮ್ಮ ಜೀವನವೆಲ್ಲ ಶೂನ್ಯ ಖಾಲಿಯಾಗಿದ್ದಾಗ ದೇವರೇ ಅದನ್ನು ನೂರಕ್ಕೆ ನೂರರಷ್ಟು ಬದಲಾಯಿಸಿ ಆಶೀರ್ವದಿಸಿದ ದೇವರೇ ನಿನಗೆ ಕೋಟಿ ಕೋಟಿ ಸ್ತೋತ್ರವನ್ನು ಅರ್ಪಿಸುತ್ತೇವಲ್ಲ. ಓ ಗಣನೆಗೆ ಬಾರದಿರುವಂತ ನಮ್ಮನ್ನ ಘನವಾದ ಸ್ಥಾನಕ್ಕೆ ಕರೆತಂದ ದೇವರೇ ನಿನಗೆ ಸ್ತೋತ್ರವನ್ನು ನಾವು ಸಲ್ಲಿಸುವವರಾಗಿದ್ದೇವಪ್ಪ. ಓ ದೇವರೇ, ನಮ್ಮ ಜೀವನವೆಲ್ಲ ಸಾಗುತ್ತಿರುವುದು ಇದು ನಮ್ಮ ಬಲದಿಂದ ಅಲ್ಲ ದೇವರೇ, ಇದು ನಿನ್ನ ಕೃಪೆಯಿಂದಾಗಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ಓ ನಾವು ಮನದಲ್ಲಿರುವುದು ಈಗ ಉಸಿರಾಡುತ್ತಿದ್ದೇವಪ್ಪ, ನಮ್ಮ ಸಾಮರ್ಥ್ಯದಿಂದ ಅಲ್ಲ ದೇವರೇ, ಇದು ನಿನ್ನ ಸಾಮರ್ಥ್ಯದಿಂದಲೇ ಆಗಿರುವುದಕ್ಕಾಗಿ ನಾವು ನಿಮಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ ದೇವರೇ. ಓ ಕರ್ತನೇ, ನಿನಗೆ ಮಹಿಮೆ ಉಂಟಾಗಪ್ಪ. ಓ ನಮ್ಮ ಕುಟುಂಬಗಳೆಲ್ಲವೂ ನೆಮ್ಮದಿ ಆಗಿರುವುದು ನಮ್ಮ ಆದಾಯದಿಂದಲಪ್ಪ, ನಮ್ಮ ಐಶ್ವರ್ಯದಿಂದಲಪ್ಪ, ಕೇವಲ ನಿನ್ನ ಕೃಪೆಯಿಂದಲೇ ಆಗಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ಓ ನಿನ್ನ ಕೃಪೆ ನಮ್ಮನ್ನ ಎದುರು ಆದರ್ಶಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆ ನಮ್ಮನ್ನ ಸಂತೈಸಿದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಓ ನಿನ್ನ ಕೃಪೆ ನಿಮಿತ್ತವಾಗಿ ನೀ ನಮ್ಮನ್ನ ಎದುರು ನಡೆಸಿದ ದೇವರಾತ್ಮನೇ ನಮಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಓ ದೇವರಾಯ ನಿಮಗೆ ಸ್ತೋತ್ರವಾಗಲಿ, ನಿನಗೆ ಮಹಿಮೆ ಉಂಟಾಗಲಿ ಎಂದು ನಾವು ಬಿಡುವವರಾಗಿರುವಪ್ಪ. ಕರ್ತಾದಿ ಕರ್ತನೇ, ನಿನಗೆ ಕೋಟಿ ಸ್ತೋತ್ರವಾಗಲಪ್ಪ ದೇವರೇ. ಓ ಕರ್ತನೇ, ನಮ್ಮನ್ನು ನಾವು ಕುಟುಂಬವೆಲ್ಲವೂ ನಮ್ಮದೇ ಆಗಿರುವುದು ನಮ್ಮ ಜ್ಞಾನದಿಂದ ಅಲ್ಲಪ್ಪ, ಇದು ನಿನ್ನ ಕೃಪೆಯಿಂದಲೇ ಆಗಿರುವುದಕ್ಕಾಗಿ ಸ್ತೋತ್ರ. ಅಜ್ಜಲಾಗದೇ ಇರುವಂತಹ ಸ್ಥಾನಕ್ಕೆ ಈ ದಿನ ನಾವು ಹಚ್ಚಿರುವುದು ನಿಂತಿರುವುದು ಎಲ್ಲ ನಿನ್ನ ಕೃಪೆಯಿಂದ ನೀನು ನಮ್ಮನ್ನು ನಿಲ್ಲಿಸಿದಕ್ಕಾಗಿ ಸ್ತೋತ್ರವಪ್ಪ. ಆದ್ರಿಂದ ನಿನ್ನ ವಾಕ್ಯ ಹೇಳುವಂತೆ ನಿಂತಿದ್ದೇನೆ ನನ್ನನ್ನು ತಾನು ಪರಿಶೀಲಿಸಿಕೊಳ್ಳಲಿ ಎಂದು. ಯಾಕಂದ್ರೆ ನಾವು ನಿಂತಿರುವುದು ನಮ್ಮ ಬಲದಿಂದ ಅಲ್ಲ ದೇವರೇ, ನಾವು ನಿಂತಿರುವುದು ನಿನ್ನ ಬಲದಿಂದ ಆಗಿರುವುದಕ್ಕಾಗಿ ಸ್ತೋತ್ರ. ನಾವು ನಿಂತಿರುವುದು ನಮ್ಮ ಸಾಮರ್ಥ್ಯದಿಂದ ಅಲ್ಲ ದೇವರೇ, ನಿನ್ನ ಸಾಮರ್ಥ್ಯದಿಂದ ನಾವು ನಿಲ್ಲುವಂತೆ ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಯಾಕಂದ್ರೆ ನಮ್ಮ ಬಲ ನಮ್ಮ ಸಾಮರ್ಥ್ಯಕ್ಕೂ ಅಂತ್ಯ ಉಂಟು ದೇವರೇ, ಆದರೆ ನಿನ್ನ ಬಲ ನಿನ್ನ ಸಾಮರ್ಥ್ಯಕ್ಕೆ ಎಂದಿಗೂ ಅಂತ್ಯವೇ ಇಲ್ಲದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಾವು ನಮ್ಮನ್ನು ನಾವು ನಂಬಿಕೊಂಡು ಹೋದಾದ್ರೆ ನಾವು ಮೋಸ ಹೋಗುವವರಾಗಿದ್ದೇವೆ ದೇವರೇ. ನಾವು ನಮ್ಮನ್ನೇ ಸೃಷ್ಟಿ ಮಾಡಿರುವ ನಮ್ಮ ದೇವರೇ, ನಿನ್ನನ್ನು ನಂಬುವುದಾದ್ರೆ ನಿನ್ನನ್ನೇ ನಮ್ಮನ್ನು ಎಂದಿಗೂ ಶಾಶ್ವತವಾಗಿ ನಡೆಸಲು ಶಕ್ತನಾದ ದೇವರಾಗಿದೆ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ಓ ಕರ್ತನೇ, ನೀನು ಭೂಮಿ ಆಕಾಶಗಳಿಗಿಂತಲೂ ಉನ್ನತ ಮಹೋನ್ನತನಾದ ದೇವರೇ, ನಿನಗೆ ಸ್ತೋತ್ರ ಅಪ್ಪ. ಆಕಾಶವನ್ನು ಸಿಂಹಾಸನವಾಗಿ ಮಾಡಿಕೊಂಡಿರುವುದಕ್ಕಾಗಿ ಸ್ತೋತ್ರ. ಈ ಭೂಮಿಯನ್ನು ನಿನ್ನ ಪಾದ ಪೀಠವಾಗಿ ಮಾಡಿಕೊಂಡಿರುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ನಮ್ಮ ದೇವರೇ. ನಿನಗೆ ನಾವು ಎಂಥ ಸಭೆಯನ್ನು ಕಟ್ಟಲು ಸಾಧ್ಯ? ಯಾಕೆಂದ್ರೆ ಈ ಭೂಮಿ ನಿನ್ನ ಪಾದ ಪೀಠವಾಗಿರುವಾಗ, ಆಕಾಶವು ನಿನಗೆ ಸಿಂಹಾಸನವಾಗಿರುವಾಗ, ನೀನು ಭೂಮಿ ಆಕಾಶಗಳಿಗಿಂತಲೂ ಅತ್ಯಂತ ದೊಡ್ಡ ದೇವರಾಗಿರುವುದಕ್ಕಾಗಿ ದೇವೋ ಕರ್ತನೆ, ಇಷ್ಟು ದೊಡ್ಡ ದೇವರೇ, ನಿನಗೆ ನಾವು ಮಕ್ಕಳಾಗುವಂತ ಕೃಪೆಯನ್ನು ದಯಪಾಲಿಸಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ ದೇವರೇ. ಆದ್ರಿಂದಲೇ ನಿನಗೆ ನಮ್ಗೆ ಹೇಳಿರುವ ವಾಗ್ದಾನದಂತೆ ನಾವು ಅಪ್ಪ ತಂದೆ ಎಂಬುದಾಗಿ ಹೋಗುವಂತ ಮಗನ ಆತ್ಮವನ್ನು ನಮಗೆ ಕೊಟ್ಟ ದೇವರೇ, ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ ದೇವರೇ. ಅನ್ಯರು ಪರದೇಶದವರು ಆಗಿದ್ದಂತ ನಮಗೆ ನಿನ್ನ ಮಕ್ಕಳು ಆಗುವಂತ ಕೃಪೆಯನ್ನು ದಯಪಾಲಿಸಿದ್ದೀವಿ. ಅದಕ್ಕಾಗಿ ನಾವು ನಿಮಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವಪ್ಪ. ನಿನಗೆ ಮಹಿಮೆ ಉಂಟಾಗಲಿ ದೇವರಾತ್ಮನೇ, ನಿನಗೆ ಘನತೆಯವರು ಎಂದೆಂದಿಗೂ ಶಾಶ್ವತವು ನಿನಗೆ ಸಲ್ಲಲು ಎಂದು ನಾವು ಹೀಗೆ ಹೆಚ್ಚಾಗಿ ನಿಮ್ಮನ್ನು ಆರಾಧನೆ ಮಾಡಿ ನಿಮ್ಮನ್ನೇ ನಾವು ಮಹಿಮೆ ಪಡಿಸುವಂತೆ, ನಿನ್ನನ್ನೇ ನಾವು ಘನಪಡಿಸುವಂತೆ ನಿನ್ನ ಕೃಪೆಯನ್ನು ನಮಗೆ ದಯಪಾಲಿಸಿ ನಡೆಸಿ ಎಂದು ನಾವು ಬೇಡುವವರಾಗಿದ್ದೇವೆ. ಹಾಲೆಲೂಯಾ.
ಥ್ಯಾಂಕ್ ಯು ಜೀಸಸ್. ಆತ್ಮನೇ 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 ನನ್ನಲ್ಲೇ ನೆಲೆಗೊಳ್ಳುವೆ, ನಾನಿನ್ನನ್ನೇ ಆದುಕೊಂಡೆ, ನಾನಿನ್ನಲ್ಲೇ ನೆಲೆಗೊಳ್ಳುವೆ, ನಾನಿನ್ನನ್ನೇ ಆದುಕೊಂಡೆ. ಆತ್ಮನೇ 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 ಬಾಯಾರಿದ ಜಿಂಕೆಯ ಹಾಗೆ ಆತುರಗೊಳ್ಳುತ್ತದೆ ಹೃದಯ, ಆತುರಗೊಳ್ಳುತ್ತದೆ ಹೃದಯ. ಬಾಯಾರಿದ ಜಿಂಕೆಯ ಹಾಗೆ ಆತುರಗೊಳ್ಳುತ್ತದೆ ಹೃದಯ, ಆತುರಗೊಳ್ಳುತ್ತದೆ ಹೃದಯ. ಜೀವಜಲವಾಗಿ ನಿಲ್ಲಿಸು ನಂದವಾಯ, ಜೀವಜಲವಾಗಿ ನಿಲ್ಲಿಸು ನಂದವ. ಆತ್ಮನೇ 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 ನಾನಿನ್ನಲ್ಲೇ ನೆಲೆಗೊಳ್ಳುವೆ, ನಾನಿನ್ನನ್ನೇ ಆದುಕೊಂಡೆ, ನಾನಿನ್ನಲ್ಲೇ ನೆಲೆಗೊಳ್ಳುವೆ, ನಾನಿನ್ನನ್ನೇ ಆದುಕೊಂಡೆ. ಆತ್ಮನೇ 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 ಆತ್ಮನೇ. ಕುಂದಿದೆ ಮನವು, ಬತ್ತಿದೆ ಹೃದಯ, ಒಣಗಿದೆ ಶರೀರವು, ಒಣಗಿದೆ ಶರೀರ. ಬಾಡಿದೆ ಮನವು, ಬತ್ತಿದೆ ಹೃದಯ, ಒಣಗಿದೆ ಶರೀರವು, ಒಣಗಿದೆ ಶರೀರ. ಪ್ರಕಾಶಗೊಳಿಸಯ್ಯ ನಿನ್ನ ಆತ್ಮವ ಸುರಿಸಿ, ಪ್ರಕಾಶಗೊಳಿಸಯ್ಯ ನಿನ್ನ ಆತ್ಮವ ಸುರಿಸಿ. ಆತ್ಮನೇ 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 ಆತ್ಮನೇ. ನಾನಿನ್ನಲ್ಲೇ ನೆಲೆಗೊಳ್ಳುವೆ, ನಾನಿನ್ನಲ್ಲೇ ಆದುಕೊಂಡೆ, ನಾನಿನ್ನಲ್ಲೇ ನೆಲೆಗೊಳ್ಳುವೆ, ನಾನಿನ್ನಲ್ಲೇ ಆದುಕೊಂಡೆ. ಆತ್ಮನೇ 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 ಆತ್ಮನೇ
ಕೃಪೆ ಎಂದೆಂದಿಗೂ ನಮ್ಮ ಸಂಗಡ ಇರಲಿ ಕೃಪೆ ನಮ್ಮನ್ನ ನಡೆಸಲಿ ಅಪ್ಪ. ಅದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ಅಲೆಗಳು ಎದ್ದರು ತುಫಾನು ಮೋಗುವುದೆಂದರು ಕಾಪಾಡುವ ದೇವರು ನೀಡುವುದಕ್ಕಾಗಿ ನಮಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವಪ್ಪ. ನಾವು ಹೋದ ವೇಳೆಯಲ್ಲಿ ನಮ್ಮ ಮೇಲೆತ್ತಿದ ದೇವರಿಗೆ ಸ್ತೋತ್ರ. ನಾವು ನಮಗೆ ಬಲ ಇಲ್ಲದಿರುವಾಗ ನಿನ್ನ ಬಲವನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ನಾವು ನಡೆಯಲು ಆಗದೇ ಇರುವ ಸಮಯದಲ್ಲಿ ನಮ್ಮನ್ನು ಹೊತ್ತು ನಡೆಸಿದ ದೇವರೇ ನಿಮಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವಪ್ಪ. ನಿನಗೆ ಮಹಿಮೆಯುಂಟಾಗಲಿ. ನಿನಗೆ ಕೃತಜ್ಞತೆಗಳು ಎಲ್ಲವೂ ಎಂದೆಂದೂ ಶಾಶ್ವತ ನಿನಗೆ ಸಲ್ಲಲಪ್ಪ. ಆಮೆನ್. ಹಲ್ಲೆಲೂಯಾ. ನನ್ನ ಬಲವೆಲ್ಲ ನೀನೇನಯ್ಯ, 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 ನನ್ನ ಬಲವೆಲ್ಲ ನೀನೇನಯ್ಯ. ಅಲೆಗಳು ಎದ್ದರು ತುಫಾನು ಹೋಗಲಿದರು, ಅಲೆಗಳು ಎದ್ದರು ತುಫಾನು ಹೋಗಲಿದರು, ಕಾಪಾಡುವ ದೇವರಯ್ಯ. ನೀವು ಎಂದೆಂದಿಗೂ ಬದಲಾಗದಯ್ಯ, ನನ್ನನ್ನು ಕಾಪಾಡುವ ದೇವರಯ್ಯ. ನೀವು ಎಂದೆಂದೂ ಬದಲಾಗದಯ್ಯ. ನನ್ನ ಬಲವೆಲ್ಲ ನೀನೇನಯ್ಯ, 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 ನನ್ನ ಬಲವೆಲ್ಲ ನೀನೇನಯ್ಯ. ಸೋತ ವೇಳೆಯಲ್ಲಿ ಬಲವು ಇಲ್ಲದಿದ್ದಾಗ, ಸೋತ ವೇಳೆಯಲ್ಲಿ ಬಲವು ಇಲ್ಲದಿದ್ದಾಗ ಆದರಿಸಿ ನಡೆಸಿದೆಯ್ಯ. ಯೆಹೋವ ಶಾಲೋಮ್, ನನ್ನನ್ನು ಆದರಿಸಿ ನಡೆಸಿದೆಯ್ಯ. ಯೆಹೋವ ಶಾಲೋಮ್, ನನ್ನ ಬಲವೆಲ್ಲ ನೀನೇನಯ್ಯ, ನನ್ನ ಬಲವೆಲ್ಲ ನೀನೇನಯ್ಯ,
ಎಲ್ಲರಲ್ಲೂ ನಿನ್ನ ಪವಿತ್ರ ಆತ್ಮವನ್ನು ಚಲಿಸಲಿ ದೇವರೇ. ಇದು ನಾಮದೇವ ಎಲ್ಲ ಕಾರ್ಯವು ಸಂಭವಿಸಲಿ ದೇವರೇ. ಎಲ್ಲ ಇಕ್ಕಟ್ಟುಗಳು ನೀಗಿ ಹೋಗಲಿ. ಎಲ್ಲ ಸೈತಾನನ ಹುಟ್ಟಾಗಲೆಲ್ಲ ವಚನಗಳು ಬಿಚ್ಚಲ್ಪಡಲಿ. ಎಲ್ಲ ನಿಧಾನಗಳು ಲೋಕದಾಧಿಪತಿಯ ಸೈನ್ಯವನ್ನು ಮಾಡುವ ಶಕ್ತಿಗಳು ಎಲ್ಲ ದುರಾತ್ಮ ಕಾರ್ಯಸ್ಥಳಗಳಲ್ಲೂ ಭಯವಾಗಿ ಹೋಗಲಿ. ಎಲ್ಲವನ್ನು ನಡೆಸುವೆ. ನಿನ್ನ ಸಂವಿಧಾನಕ್ಕೆ ಬರುವವರಿಗೆ ಬಿಡುಗಡೆ ಉಂಟಾಗಲಿ. ನಡೆಯಲಿ ಅದ್ಭುತಗಳು ನಡೆಯಲಿ ಎಂದು ನಾವು ಹೇಳುವವರಾಗಿದ್ದೇವೆ ದೇವರೇ. ಓ ನಿನ್ನ ಮಹಿಮೆಯ ಪ್ರಭಾವದಿಂದ ಎಲ್ಲರೂ ಮೇಲೆ ಇದೆ ಬರುವಾಗ. ಓ ಎಲ್ಲರೂ ದೇವರಾಗಲೇ ನಿನ್ನ ಕಾರ್ಯಗಳ ನಿನ್ನ ಅದ್ಭುತಗಳು ಉಂಟಾಗಲಿ. ನಿನ್ನ ಕರುಣೆ ಉಂಟಾಗಲಿ. ದೇವರ ನಮಗೆ ಸ್ತೋತ್ರವಾಗಲಿ. ದೇವರ ತಾನೇ ಕಳೆದ ತಿಂಗಳೆಲ್ಲ ಕಣ್ಮನೆ ಕಾದುಕೊಂಡು ಹೊಸ ತಿಂಗಳು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ದಿನವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಕೊಟ್ಟು ಸ್ತೋತ್ರ. ದೇವರ ತಾನೇ ಕಳೆದ ದಿನಗಳೆಲ್ಲ ನಮ್ಮ ಮಗಳಿಗೆ ವಿಷಯ ಬಿಡಲ್ಲ ಚೆನ್ನಾಗಿ ಹುಷಾರಾಗುವಂತೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಒಳ್ಳೆ ಆರೋಗ್ಯ ಬಲ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಮಗೆ ಸ್ವಲ್ಪ ಒಳ್ಳೆ ಆರೋಗ್ಯ ಬಲವನ್ನು ಕೊಟ್ಟು ದೇವರು ಬರುವ ಕಣ್ಮನೆ ಕಾದುಕೊಂಡು ಇದನ್ನು ನಡೆಸಿದ್ದಕ್ಕಾಗಿ ಕೊಟ್ಟು ಸ್ತೋತ್ರ. ಆಮೇಲೆ ಯಾಕೆಂದ್ರೆ ದೇವರು ಅದ್ಭುತಗಳನ್ನ ನಡೆಸಿದ್ದಾನೆ. ದೇವರು ಜೀವಿತದಲ್ಲಿ ಎದುರು ದೇವರು ಕಾಪಾಡಿ ನಡೆಸಿದ್ದಾನೆ. ಇನ್ನು ಮುಂದೆ ದೇವರು ಕೂಡ ದೇವರು ಕಾಪಾಡಿ ನಡೆಸಲು ಸಿದ್ಧನಾಗಿದ್ದಾನೆ. ಅಲ್ಲೆಲ್ಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರಿಗೆ ಅನೇಕ ಅದ್ಭುತಗಳನ್ನ ಮಾಡಿ ದೇವರನ್ನು ಮಹಿಮೆ ಉಂಟಾಗಲಿ. ದೇವರಿಗೆ ಮೆಚ್ಚೆಯಾಗಿ ದೇವರು ಆಶೀರ್ವದಿಸಲಿ. ಅಲ್ಲೆಲ್ಲೂಯಾ. ನಾವೀಗ ಒಂದು ಹಾಡಾಡಿ ದೇವರಿಗಾಗಿ ಕಾಣಿಕೆಯನ್ನು ತೆಗೆದುಕೊಳ್ಳುವ ಸಮಯಕ್ಕೆ ಬಂದಿದ್ದೇವೆ. ನಾವು ತಂದಿರುವ ಕಾಣಿಕೆಯನ್ನು ಕರದಲ್ಲಿ ಹಿಡಿಯುವವರಾಗಿರೋಣ. ಕರ್ತನಿಗಾಗಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಕಾಣಿಕೆಗಾಗಿ ಹಲ್ಲೆಲೂಯಾ. ಸ್ತೋತ್ರ ಯೇಸುವೇ, ಸ್ತೋತ್ರಪ್ಪ. ದೇವರೇ, ನಿನ್ನ ಜನರಾದ ನಾವು ನಿನ್ನನ್ನು ಪ್ರೀತಿಸಿ ನಿನಗೆ ಕಾಣಿಕೆಯನ್ನು ಕೊಡುವಂತೆ ನೀನೇ ನಮ್ಮನ್ನು ಆಶೀರ್ವದಿಸು, ಬಲಪಡಿಸಿ ನಡೆಸು. ಯಾಕೆಂದ್ರೆ ಭೂಮಿಯಲ್ಲಿರುವ ಸಮಸ್ತವು ಸೇನಾಧೀಶ್ವರನಾದ ಯೆಹೋವನದೇ ಎಂಬುದಾಗಿ ನಿನ್ನ ವಾಕ್ಯ ಹೇಳುವ ಹಾಗೆ ಇಡೀ ಭೂಮಿ ಪ್ರಪಂಚದಲ್ಲಿರುವುದು ಎಲ್ಲವೂ ದೇವರೇ ನೀನು ಸೃಷ್ಟಿ ಮಾಡಿರುವುದೇ. ಇದರಲ್ಲೇ ದೇವರೇ ನಮಗೆ ಕೊಟ್ಟಿರುವಗಳಲ್ಲಿ ನಾವು ಶ್ರೇಷ್ಠವಾದದ್ದನ್ನು ನಿನಗೆ ಸಮರ್ಪಿಸಿ ನಿನ್ನನ್ನು ಗೌರವಿಸುವಂತೆ ನೀನೇ ನಮ್ಮನ್ನು ಆಶೀರ್ವದಿಸುವಂತೆ ನಾವು ಬೇಡುತ್ತೇವೆ. ಯಾಕೆಂದ್ರೆ ದೇವರೇ, ನಾವು ಕೊಡುವಾಗಲೂ ಸಂತೋಷವಾಗಿ ಕೊಡುವ ನಮ್ಮ ಮೇಲೆ ದೇವರ ಪ್ರೀತಿ ಉಂಟು ಎಂಬುದಾಗಿ ವಾಕ್ಯ ಹೇಳುವ ಹಾಗೆ ನಾವು ಸಂತೋಷದಿಂದ ಕೊಟ್ಟು ನಿನ್ನ ಪ್ರೀತಿಯ ಪಾತ್ರರಾಗಿ ನಡೆಯುವಂತೆ ಆಶೀರ್ವದಿಸಿ ನಡೆಸಲು ನಾವು ಬರುತ್ತೇವೆ. ದೇವರೇ, ಕರ್ತನೇ, ನೀನು ಕೊಡುವ ಕರಗಳನ್ನು ಆಶೀರ್ವದಿಸಿ ಇನ್ನೂ ಹೆಚ್ಚಾಗಿ ಅವರ ಕುಟುಂಬಗಳನ್ನ ನೀನು ಆಶೀರ್ವದಿಸಿ ನಡೆಸು. ನಿನ್ನ ಆಶೀರ್ವಾದಕ್ಕೆ ನಿನ್ನ ಸಭೆ ಎಲ್ಲರಾದ ನಾವು ಬಾಧ್ಯರಾಗುವಂತೆ ಆಶೀರ್ವದಿಸಿ ನಡೆಸಬೇಕೆಂದು ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸುತ್ತಾ ಇದೆ ತಂದೆ. ಆಮೆನ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ಹಾಡಾಡಿ ದೇವರಿಗಾಗಿ ಕಾಣಿಕೆಯನ್ನು ಕೊಡುವರಾಗೋಣ. ಜಯ ಕೊಡುವ ದೇವರಿಗೆ ಹಾಡನಾಡಿ ಜಯ ಕೊಡುವ ನಮ್ಮ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಎಂದೆಂದಿಗೂ ಸ್ತೋತ್ರ. ಜಯ ಕೊಡುವ ನಮ್ಮ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಡುವೆ
ಎಂದೆಂದಿಗೂ ನೀತಿಯ ಹಸ್ತದಿ ಸಹಿಸಿ ನಡೆಸುವ ನೀತಿಯ ಹಸ್ತದಿ ಸಹಿಸಿ ನಡೆಸುವ ಜಯ ಕೊಡುವ ನಮ್ಮ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ಮಹಾರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಹಲ್ಲೆಲೂಯಾ, ಜಯ ಕೊಡುವ ನಮ್ಮ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಎಂದೆಂದಿಗೂ ಸ್ತೋತ್ರ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ನಮ್ಮ ದೇವರು ನಮಗೆ ಜೀವನ ಕೊಟ್ಟಿರುವ ಕರ್ತನಾಗಿದ್ದಾನೆ, ಆತನಿಗೆ ಮಹಿಮೆ ಉಂಟಾಗಲಿ. ಹಲ್ಲೆಲೂಯಾ. ದೇವರು ತಾನೇ ಕೊಟ್ಟಿರುವ ಕಾಣಿಕೆಗಾಗಿ ದೇವರು ತನ್ನ ವಾಕ್ಯದ ಮುಖಾಂತರ ನಮ್ಮ ಸಂಗಡ ಮಾತನಾಡುವಂತೆ ನಮ್ಮ ಮಧ್ಯದಲ್ಲಿ ಯಾರಾದರೂ ಒಬ್ಬರು ಪ್ರಾರ್ಥನೆ ಮಾಡೋಣ. ಆಮೇಲೆ ಸ್ತೋತ್ರಪ್ಪ 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 ಯೇಸುವೆ, ಸುದ್ದಿಗಳ ಮಧ್ಯದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಸಪ್ಪ ನಿನ್ನ ಸಾನ್ನಿಧ್ಯ ನೋಡುವಂತೆ ನಿನ್ನ ಸಮುದ್ರದಲ್ಲಿ ಬರುವಂತೆ ಕೃಪೆಯನ್ನು ಭಾಗ್ಯವಾಗಿ ಕೋಟಿ ಕೋಟಿ ಸ್ತೋತ್ರಪ್ಪ. ಅವ್ರ ಕರ್ತನಿ ಕೂಡ ರೀತಿಯಲ್ಲಿ ನಡೆಸ್ಕೊಟ್ಟಿದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರಪ್ಪ. ಅವ್ರ ಕರ್ತನ ಪಾಡಿನ ಮುಖಾಂತರ ಸ್ವಾಮಿ ಸಾಕ್ಷಿ ಮುಖಾಂತರ ಗಣ್ಯ ಮುಖಾಂತರ ಅಪ್ಪ ನೀನು ಮಹಿಮೆ ಹೊಂದಿದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ. ವಾಕ್ಯದ ಭಾಗವನ್ನು ನಿನ್ನ ಕರದಲ್ಲಿ ಒಪ್ಪಿಸಿಕೊಡ್ತಿದ್ದೀನಪ್ಪ. ವಾಕ್ಯದ ಭಾಗ ಅಂತ ಹೆಚ್ಚಾಗಿ ಆಶೀರ್ವದಿಸು. ಯಾವ ವಾಕ್ಯ ನೀಡಿದ ಆ ಕೆಲಸ ಹೃದಯಗಳಲ್ಲಿ ಆ ವಾಕ್ಯಗಳು ನೆಲೆಯಾಗಿರುವಾಗ ಸಹಾಯಗಳು ಪರಿಶುದ್ಧ ಆಗ್ತಾರೆ. ಸಹಾಯ ಮಾಡೋದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರಪ್ಪ. ಆ ದಿನ ಒಳ್ಳೆ ರೀತಿಯಲ್ಲಿ ನಡೆಸಿಕೊಟ್ಟು ಪ್ರತಿಯೊಂದು ಭಾಗದಲ್ಲಿ ನಿನ್ನ ನಾಮ ಮುಂದೆ ಮಹಿಮೆ ಉಂಟಾಗಲಿ, ಘನ ಉಂಟಾಗಲಿ. ಆಶೀರ್ವದಿಸು, ಬಲಪಡಿಸಪ್ಪ. ನಮ್ಮೆಲ್ಲರನ್ನು ಒಪ್ಪಿಸಿಕೊಡ್ತಿದ್ದೀನಿ. ಆರೋಗ್ಯ ಮಾಡಿ ಮಹಿಮೆ ನಿಮ್ಮ ಚಿತ್ತವನ್ನೇ ನೆರವೇರಪ್ಪ. ಸಾಲನ್ನು ಕೂಡ ಆಶೀರ್ವದಿಸು. ಎಲ್ಲ ಮಕ್ಕಳು ಬರುತ್ತೆ ಸಹಾಯ ಮಾಡಿ ಕುಟುಂಬ ಮಾರ್ಪಡಿಸು. ನಿನ್ನ ನಾಮಂದೇ ಮಹಿಮೆ ಉಂಟಾಗಲಿ. ಆಶೀರ್ವದಿಸು, ಬಲಪಡಿಸು. ಯೇಸು ನಾಮದಲ್ಲಿ ತಂದೆ. ಆಮೆನ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರ ಆತ್ಮನು ಈ ದಿನ ನಮಗೆ ಕೊಟ್ಟಿರುವಂತಹ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವವರಾಗೋಣ. ಕೀರ್ತನೆ 31ನೇ ಅಧ್ಯಾಯದ ಮುಖಾಂತರವಾಗಿ ಈ ದಿನ ದೇವರ ಆತ್ಮನು ನಮ್ಮ ಸಂಘ ಆತನ ವಿಶೇಷವಾಗಿ ಮಾತನಾಡುವವನಾಗಿದ್ದಾನೆ. ಕೀರ್ತನೆ 31ನೇ ಅಧ್ಯಾಯ 1ನೇ ವಾಕ್ಯದಿಂದ ನಾವು ಇವತ್ತು ದೇವರ ವಾಕ್ಯವನ್ನು ಓದಿಕೊಳ್ಳುವವರಾಗೋಣ. ಸಾಮ್ಸ್ ಚಾಪ್ಟರ್ 31 ವರ್ಸ್ 1. ಕೀರ್ತನೆ 31ನೇ ಅಧ್ಯಾಯ 1ನೇ ವಾಕ್ಯದಿಂದ ನಾವು ಓದಿಕೊಳ್ಳುವವರಾಗಿರೋಣ. ಸಾಮ್ಸ್ ಚಾಪ್ಟರ್ 31 ವರ್ಸ್ 1 ನಲ್ಲಿ ದೇವರು ಈ ರೀತಿ ಮಾತನಾಡ್ತಾ ಇದ್ದಾನೆ. ಇನ್ ದಿ ಓ ಲಾರ್ಡ್ ಡು ಐ ಪುಟ್ ಮೈ ಟ್ರಸ್ಟ್, ಲೆಟ್ ಮೀ ನೆವರ್ ಬಿ ಅಸೈನ್, ಡೆಲಿವರ್ ಮೀ ಇನ್ ದೆ ರೈಚಸ್ನೆಸ್. ಕೀರ್ತನೆ 31ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ದೇವರು ಈ ರೀತಿ ಮಾತನಾಡ್ತಾ ಇದ್ದಾನೆ. ಯೆಹೋವನೇ, ನಿನ್ನ ಮೊರೆ ಹೋಗಿದ್ದೇನೆ, ನನಗೆ ಎಂದಿಗೂ ಆಶಾಭಂಗ ಪಡಿಸಬೇಡ. ನಿನ್ನ ನೀತಿಗನುಸಾರವಾಗಿ ನನ್ನನ್ನು ರಕ್ಷಿಸು. ಕಿವಿಗೊಟ್ಟು ಕೇಳಿ ಬೇಗ ನನ್ನನ್ನು ಬಿಡಿಸು. ನನ್ನನ್ನು ರಕ್ಷಿಸುವ ಆಶ್ರಯ ಗಿರಿಯು ದುರ್ಗ ಸ್ಥಾನವೂ ಆಗಿರುವ ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂದ ಕ್ಷಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಘ ದೇವರಾತ್ಮನು ವಿಶೇಷವಾಗಿ ಮಾತನಾಡುತ್ತಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರು ಈ ದಿನ ನಮ್ಗೆ ಹೇಳ್ತಾ ಇದ್ದಾನೆ, ನಾವು ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಯೆಹೋವನೇ ನಿನ್ನ ಮೊರೆ ಹೊಕ್ಕಿದ್ದೇನೆ. ಹಲ್ಲೆಲೂಯಾ. ನಾವೆಲ್ಲಿ ಇರ್ಬೇಕಂದ್ರೆ ದೇವರಲ್ಲಿ ಮೊರೆ ಹೊಕ್ಕಿರುವವರಾಗಿರ್ಬೇಕು. ಹಲ್ಲೆಲೂಯಾ. ನಾವು ಲೋಕದಲ್ಲಿ ಕಲಿಯುವ ಸಮಯಕ್ಕಿಂತ ದೇವರ ಸನ್ನಿಧಾನದಲ್ಲಿ ಕಳೆಯುವ ಸಮಯ ಹೆಚ್ಚಾಗಿರ್ಬೇಕು. ಹಲ್ಲೆಲೂಯಾ. ಆದ್ರಿಂದ ಭಕ್ತರು ಹೇಳ್ತಿದ್ರು ದೇವರ ವಾಕ್ಯದಲ್ಲಿ, ಲೋಕದಲ್ಲಿ ಅರಮನೆಯಲ್ಲಿ 100 ವರ್ಷ ಕಳೆಯೋದಕ್ಕಿಂತ ನಿನ್ನ ಸನ್ನಿಧಾನದಲ್ಲಿ ಒಂದು ದಿನ ಕಳೆಯಿದ್ರೆ ನನಗೆ ಸಾವಿರಾರು ವರ್ಷಗಳಿಗಿಂತ ಶ್ರೇಷ್ಠವಾದದ್ದು ಎಂಬುದಾಗಿ ಭಕ್ತನಾದ ದಾವೀದನು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಕಾರಣ ಅವನಿಗೆ ಅರಮನೆ ಇದೆ, ಅವನ ಕೈ ಕೆಳಗೆ ಸಾವಿರಾರು ಜನ ಸೈನಿಕರಿದ್ದಾರೆ. ಒಬ್ಬ ಸೈನಿಕನಿಗೆ ಹೋಗಂದ್ರೆ ಹೋಗ್ತಾನೆ, ಬಾಂದ್ರೆ ಬರ್ತಾನೆ, ಇಂಥ ಕೆಲಸ ಮಾಡಂದ್ರೆ ಮಾಡ್ತಾನೆ, ಯುದ್ಧ ಮಾಡಕ್ ಹೋಗಂದ್ರೆ ಯುದ್ಧ ಮಾಡಕ್ ಹೋಗ್ತಾನೆ, ಮನೆ ಕಡೆ ಹೋಗಂದ್ರೆ ಮನೆ ಕಡೆ ಹೋಗ್ತಾರೆ. ಅವ್ನು ಹೇಳಿದ್ರು ಕೇಳಿದ್ರು ಅನೇಕ ಜನರು ಕೆಲಸ ಮಾಡೋರು ಅವನ ಬಳಿಯಲ್ಲಿದ್ದಾರೆ. ಆದಾಗ್ಯೂ ಅವನು ಸೈನಿಕರನ್ನ ಬಲವನ್ನ ನಂಬ್ಕೊಳ್ಳಿಲ್ಲ, ಅವನಿಗಿರೋ ಸೈನ್ಯದ ಬಲದ ಮೇಲೆ ನಂಬ್ಕೊಳ್ಳಿಲ್ಲ, ರಥದ ಬಲದ ಮೇಲೆ ಅವನು ನಂಬ್ಕೊಳ್ಳಿಲ್ಲ.
ಅವನು ದೇವರ ಬಲವನ್ನ ನಂಬಿದ್ದನು. ಹಲ್ಲೆಲೂಯಾ. ಆದ್ರಿಂದ ನಾವು ಕೂಡ ಯಾರ ಬಲವನ್ನ ನಂಬಿರ್ಬೇಕಂದ್ರೆ ದೇವರ ಬಲವನ್ನ ನಂಬಿರುವವರಾಗಿರ್ಬೇಕು. ಯಾಕಂದ್ರೆ ನಾವು ಬೇರೆಯವರ ಬಲ ಎಷ್ಟು ವರ್ಷ ನಾವು ನಂಬಿರ್ತೇವೋ ಅಷ್ಟು ವರ್ಷ ಅವರ ಅಡಿಯಾಳಾಗಿ ಇರ್ತೇವೆ. ಯಾವಾಗ ನಾವು ದೇವರ ಬಲವನ್ನ ನಂಬಿಕೊಳ್ತೇವೋ, ದೇವರ ಬಲವನ್ನು ಆಶ್ರಯಿಸಿಕೊಳ್ತೇವೋ, ದೇವರ ಬಲವನ್ನ ನಿರೀಕ್ಷಿಸುವವರಾಗಿದ್ದೇವೋ, ಆಗ ದೇವರ ಬಲ ನಮ್ಮನ್ನ ಏನ್ ಮಾಡುತ್ತಂದ್ರೆ ನಾವು ಕೆಳಕ್ಕೆ ಹೋಗದೆ ಅದು ನಮ್ಮ ಮೇಲಕ್ಕೆ ಎತ್ತಿ ನಡೆಸ್ತಾ ಹೋಗುತ್ತೆ. ಆದ್ರಿಂದ ದೇವರು ನಮ್ಮನ್ನ ಮೇಲಕ್ಕೆ ಎತ್ತುವುದಕ್ಕೆ ಇಷ್ಟಪಡ್ತಾನೆ. ಲೋಕದ ಜನರು ಯಾವತ್ತಂದ್ರೆ ನೀನ್ ಕೆಳಗೋಗಿ ಒಂದಾಗಿ ತಳ್ತಾ ಇರ್ತಾರೆ. ಅವ್ರ ಮುಂದೆ ನಾವು ಸ್ವಲ್ಪ ಕೆಲವೊಂದು ಆಶೀರ್ವಾದಗಳು ಅಲ್ಲಿ ನಾವು ಬೆಳೆದ್ಬಿಟ್ರೆ ಅದನ್ನ ನೋಡ್ಬಿಟ್ಟೆ ಅವ್ರು ಹೇಳ್ಕೊಂತಾರೆ, ಇದನ್ನ ಹೆಂಗಾದ್ರೂ ಮಾಡಿ ಕಾಲ ಹಿಡಿಬೇಕೆಂಬ ಹೇಳಿ ಅವ್ರ ಕೆಳಗೆ ಇಳಿಸೋದಕ್ಕೆ ನಮ್ಮನ್ನ ನೋಡ್ತಾ ಇರ್ತಾರೆ. ಯಾಕಂದ್ರೆ ಲೋಕದಲ್ಲಿ ಸೈತಾನನ ಮಕ್ಕಳಲ್ಲೂ ಸೈತಾನನ ಗುಣಗಳೇ ಇರುತ್ತೆ ಹೊರತು ಅವರಲ್ಲಿ ದೇವರ ಗುಣಗಳು ಇರೋದಿಲ್ಲ. ಎಷ್ಟು ಮಾತ್ರ ಯಾರಲ್ಲಿ ದೇವರ ಗುಣ ಇರುತ್ತದೆ, ದೇವರ ಮಕ್ಕಳಲ್ಲಿ ಮಾತ್ರ ದೇವರ ಗುಣ ಇರುತ್ತೆ. ಆದ್ರಿಂದ ನಮಗೆ ಒಂದು ಆಶೀರ್ವಾದ ಬಂದ್ಬಿಟ್ಟಿದ್ರೆ ಸೈತಾನನ ಮಕ್ಕಳಿಗೆ, ಲೋಕದ ಜನರಿಗೆ ಅವ್ರಿಗೆ ಇವ್ರು ಹೆಂಗೆ ಆಶೀರ್ವದಿಸಲ್ಪಟ್ರು, ಇವ್ರ ಮೊದ್ಲು ಹಿಂಗಿದ್ರಲ್ಲ ಇವಾಗ ಹಿಂಗಾಗೋಗ್ಬಿಟ್ರಲ್ಲ ದೇವರಲ್ಲಿ ಹೋಗಿ ಎಂಬಾಗಿ ಅನೇಕರು ಆಶ್ಚರ್ಯ ಪಡ್ಬೇಕು. ಆ ರೀತಿಯಾಗಿ ದೇವರು ನಮ್ಮನ್ನ ಆಶೀರ್ವಾದ ಮಾಡ್ತಾರೆ. ಹಾಗಾದ್ರೆ ಆ ಆಶೀರ್ವಾದವನ್ನ ಕಂಡಂತ ಅವ್ರು ಏನ್ ಮಾಡ್ಬೇಕಾರಂದ್ರೆ ನಮ್ಮನ್ನ ಈ ಆಶೀರ್ವಾದದಿಂದ ದೂರ ಮಾಡ್ಬೇಕೆಂಬುದಾಗಿ ಅನೇಕ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ. ಇವನನ್ನ ಮತ್ತೆ ಇವನು ದೇವರಿಂದ ದೂರ ಮಾಡ್ಬೇಕೆಂಬುದಾಗಿ ಹೇಳಿ ಕೂಡ ಅನೇಕ ಪ್ರಯತ್ನಗಳನ್ನ ಅವ್ರು ಮಾಡ್ತಾ ಇರ್ತಾರೆ. ಅನೇಕ ಹೋರಾಟಗಳಲ್ಲಿ ನಾವು ಹಾದು ಹೋಗ್ಬೇಕಾದ ಪರಿಸ್ಥಿತಿಗಳಲ್ಲೂ ಇರುತ್ತೆ. ಆದ್ರೆ ನಾವು ಮುಖ್ಯವಾಗಿ ಎಲ್ಲಾ ಸಂದರ್ಭದಲ್ಲೂ ನಾವು ಯಾರನ್ನ ಮೊರೆ ಹೋಗಿರ್ಬೇಕಂದ್ರೆ ದೇವರಲ್ಲಿ ಮೊರೆ ಹೋಗಿರುವವರಾಗಿರ್ಬೇಕು. ಹಲ್ಲೆಲೂಯಾ. ಯಾಕಂದ್ರೆ ಇವಾಗ ಎಲ್ಲಿ ನಮ್ಗೆ ಒಂದ್ ಮನೆ ಇದ್ರೆ ಇದೇ ನಮ್ಗೆ ಒಂದು ಆಶ್ರಯ. ಯಾವ್ದೇ ಬಿಸಿಲು ಬಂದ್ರು ಮಳೆ ಬಂದ್ರು ಈ ಮನೆ ಏನ್ ಮಾಡುತ್ತಂದ್ರೆ ನಮ್ಗೆ ಆಶ್ರಯ ಕೊಡುತ್ತೆ. ಹಲ್ಲೆಲೂಯಾ. ಏನೇ ಮಳೆ ಆದ್ರೂ ಇಲ್ಲಿ ಮನೆಯಲ್ಲಿ ಬಂದ್ಬಿಟ್ರೆ ಮಳೆನೇ ಬರಲ್ಲ, ಏನೇ ಇರಲ್ಲ, ಆರಾಮಾಗಿ ನಾವು ನಮ್ದೇ ಇರ್ತೇವೆ. ಅದೇ ರೀತಿಯಾಗಿ ದೇವರಲ್ಲಿ ನಾವು ಮೊರೆ ಹೋಗಿದ್ದೇವೆ ಅಂದ್ರೆ, ದೇವರಲ್ಲಿ ನಾವಿದ್ರೆ ದೇವ್ರು ನಮ್ಗೆ ಸುತ್ತಲೂ ಕೂಡ ಆತನು ನಮ್ಗೆ ಆಶ್ರಯವಾಗಿರ್ತಾನೆ. ಹಲ್ಲೆಲೂಯಾ. ಆತನ ಕೊಡುವಂತ ನೆರಳಲ್ಲಿ ನಾವು ಬೆಳೆಯುವವರಾಗಿರ್ತೇವೆ. ಹಲ್ಲೆಲೂಯಾ. ಆತನ ನೆರಳಲ್ಲಿ ಬೆಳೆಯುವವರು ಇವತ್ತು ಇದ್ದಾಗಿರೋದೆ ಮುಂದೆ ಬದಲಾವಣೆಯನ್ನ ದೇವರು ಮಾಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ಯಾಕಂದ್ರೆ ದೇವರ ಆಶ್ರಯವನ್ನ ಬಯಸುವಂತ ಮನಸ್ಸು ನಮಗಿರ್ಬೇಕು ಮಗು. ಯಾಕಂದ್ರೆ ನಮಗೆ ನಮ್ಮ ಕುಟುಂಬಗಳಲ್ಲಿ, ರಿಲೇಷನ್ಗಳಲ್ಲಿ, ಲೋಕದ ಜನರ ಮಧ್ಯದಲ್ಲಿ ನಾವು ಬೇರೆಯವರ ಮೇಲೆ ಆಶ್ರಯ ಹೊಂದಿಕೊಳ್ಳಲೇಬಾರದು. ದೇವರೇ ನಮ್ಗೆ ಆಶ್ರಯ ಆಗಿರುವುದಾದ್ರೆ ಆತನ ಆಶ್ರಯವನ್ನ ನಾವು ಯಾವಾಗ ಬಯಸ್ತೀವೋ ಅವಾಗ ದೇವರು ನಮ್ಗೆ ಆಶ್ರಯವನ್ನ ಕೊಡುತ್ತಾನೆ. ಹಲ್ಲೆಲೂಯಾ. ನಾವು ಆಶ್ರಯನೇ ಬಯಸದೆ ಇದ್ರೆ ದೇವರು ಕೂಡ ಆಶ್ರಯ ಆಗಿ ಆತನು ಇರೋದಿಲ್ಲ. ಆದ್ರಿಂದಲೇ ಭಕ್ತನ ದಾವೀದನು ಅವನು ಹೇಳ್ತಾ ಇದ್ದಾನೆ, ಯೆಹೋವನೇ ನಾನು ನಿನ್ನನ್ನು ಮೊರೆ ಹೋಗಿದ್ದೇನೆ, ನೀನೇ ನನಗೆ ಆಶ್ರಯವಾಗಿರು, ನೀನೇ ನನ್ನ ಆಶ್ರಯ ಗಿರಿಯಾಗಿದ್ದ ದೇವರು ಎಂಬ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ಆತ ನಮ್ಗೆ ಆಶ್ರಯ ಗಿರಿಯಾಗಿದ್ರೆ ಆತನು ನಮ್ಮನ್ನ ಕಾಪಾಡುವವನಾಗಿದ್ದಾನೆ. ಲೋಕದಲ್ಲಿ ಅನೇಕ ಭಯಾನಕ ಮೃಗಗಳಿರ್ತವೆ, ಸಿಂಹಗಳು, ತೋಳಗಳು ಇರ್ತವೆ. ಇವೆಲ್ಲ ಏನ್ ಮಾಡ್ತವೆ ಅಂದ್ರೆ ಕುರಿನ ಬೇಟೆ ಆಡ್ಬೇಕಂತಾನೆ ಇವುಗಳ ಯೋಚನೆ ಇರುತ್ತೆ. ಹಲ್ಲೆಲೂಯಾ. ಸೈತಾನನು ಯಾರಾಗಿದ್ದಾನೆ ಅಂದ್ರೆ ಅವನ ಸಿಂಹದ ಉಪದಲ್ಲಿ ಯಾರನ್ನ ನುಂಗುಳಿ ಎಂಬುದಾಗಿ ತಿರುಗಾಡುತ್ತಾ ಇರ್ತಾನೆ. ಹಲ್ಲೆಲೂಯಾ. ನಮ್ಮ ದೇವರು ಒಳ್ಳೆ ಕುರುಬನು, ನಾವು ಆತನ ಕುರಿಮರಿಗಳಾಗಿದ್ದೇವೆ. ಈ ಸಿಂಹಗಳು, ತೋಳಗಳು ಇಷ್ಟ ಆಗಿರೋ ಪ್ರಾಣಿ ಬೇಟೆ ಆಡೋದು ತಿಂದ್ಬಿಡ್ಬೇಕು ಅನ್ನೋದು ಇಷ್ಟಪಡೋದು ಅಂದ್ರೆ ಜಾಸ್ತಿ ಅಂದ್ರೆ ಕುರಿನೇ ಅಂತ. ಹಲ್ಲೆಲೂಯಾ. ಯಾಕೆಂದ್ರೆ ಅದು ಚೆನ್ನಾಗಿ ಟೇಸ್ಟು ಅವಳಿಗೆ ಇಷ್ಟ ಆಗ್ಬಿಟ್ಟಿರುತ್ತೆ. ಆದ್ರಿಂದ ಈ ಕುರಿಗಳನ್ನ ಹೆಂಗಾದ್ರೂ ಬೇಟೆ ಆಡಿ ಅವಳನ್ನ ತಿಂದು ಮುಗಿಸ್ಬೇಕೆಂಬುದಾಗಿ ಈ ಪ್ರಾಣಿಗಳು, ಸಿಂಹಗಳು, ತೋಳಗಳು ಬಹಳ ಇಷ್ಟಪಡ್ತಾರೆ. ಅದೇ ರೀತಿಯಾಗಿ ಈ ಸಿಂಹಗಳು, ತೋಳಗಳು ಯಾರಂದ್ರೆ ಈ ಸೈತಾನನಿಂದ ಹಾಗೆ. ಆಮೇಲೆ ಸೈತಾನನು ಕುರಿಗಳಂದ್ರೆ ನಾವು ಯೇಸುವಿನ ನಂಬುದವ್ರನ್ನೇ ಬೇಟೆ ಆಡ್ಬೇಕೆಂಬುದಾಗಿ ಹೇಳಿ ಅವನು ಪ್ರತಿದಿನ ಕಾಯ್ಕೊಂಡು ಕೂತಾ ಇರ್ತಾನೆ. ಹಲ್ಲೆಲೂಯಾ. ಯಾಕಂದ್ರೆ ಇವನು ಹೇಗೆ ಆದ್ರೂ ದೇವರ ಆಶ್ರಯದಿಂದ ಇವ್ರನ್ನ ದೂರ ಮಾಡ್ಬೇಕೆಂಬುದಾಗಿ ಸೈತಾನನು ಪ್ರತಿದಿನ ಪ್ರಯತ್ನ ಪಡ್ತಾ ಇರ್ತಾನೆ. ನಾವು ಪ್ರತಿದಿನ ಪ್ರಯ ಮಾಡಿಲ್ಲ ಅಂದ್ರೆ ಅವನು ಇದಕ್ಕೋಸ್ಕರನೇ ಪ್ರಯ ಮಾಡೋನಾಗಿರ್ತಾನೆ. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮನ್ನ ಏನಾದ್ರೂ ಮಾಡಿ ಅವನ ಜೊತೆ ಕರ್ಕೊಂಡು ಹೋಗ್ಬೇಕನ್ನೋದೇ ಸೈತಾನನ ಉದ್ದೇಶ ಆಗಿರುತ್ತೆ. ಆದ್ರೆ ದೇವರ ಉದ್ದೇಶ ನಾನು ಇವ್ರನ್ನ ನನ್ನ ಪರಲೋಕ ರಾಜ್ಯಕ್ಕೆ ಸೇರಿಸ್ಬೇಕು ಅನ್ನೋದೇ ದೇವರ ಉದ್ದೇಶವಾಗಿರುತ್ತೆ. ಆದ್ರಿಂದ ದೇವರು ಹೇಳ್ತಾ ಇದ್ದಾನೆ, ನೀವು ನನ್ನ ಅವನಲ್ಲಿ ಮೊರೆ ಹೋಗಿರುವುದಾದ್ರೆ ನೀವೆಂದಿಗೂ ಆಶಾಭಂಗ ಪಡುವುದಿಲ್ಲ. ಹಲ್ಲೆಲೂಯಾ. ಯಾಕೆಂದ್ರೆ ಬೇರೆಯವ್ರನ್ನ ನಂಬ್ಕೊಂಡಿದ್ರೆ ಅವರೇ ಇವತ್ತು ನಾನು ಬರಲ್ಲ, ನೀನು ಬೇರೆ ಕೆಲಸ ಇದೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೊರಟೋದ್ರೆ ನಮ್ಗೆ ಅವಾಗ ಏನಾಗುತ್ತಂದ್ರೆ ನಿರಾಶೆ, ಆಶೆ ಎಲ್ಲ
ಕೆಟ್ಟೋಗ್ಬಿಡುತ್ತೆ. ಆದ್ರಿಂದ ಆಶೆ ಭಂಗ ಪಡುವವರಾಗಿದ್ದೇವೆ. ಆದ್ರೆ ದೇವರನ್ನ ನಿರೀಕ್ಷಿಸಿಕೊಳ್ಳುವುದಾದ್ರೆ, ದೇವರನ್ನೇ ಆಶ್ರಯ ಗಿರಿಯಾಗಿ ನಾವು ನಂಬಿರುವಾಗ, ದೇವರಲ್ಲಿ ನಮ್ಮ ನಂಬಿಕೆ ಇರುವುದಾದ್ರೆ, ದೇವರು ನಮ್ಗೆ ಆಶ್ರಯವಾಗಿ ನಡೆಸ್ತಾನೆ. ದೇವರು ನಮ್ಮನ್ನ ಎಂದು ಕೂಡ ಕೈ ಬಿಡೋದೇ ಇರುವ ದೇವರು. ಆದ್ರಿಂದಲೇ ದೇವರು ವಾಕ್ಯ ಹೇಳುತ್ತೆ, ನಾನು ನಿಮ್ಮನ್ನ ಎಂದಿಗೂ ಕೈ ಬಿಡುವುದಿಲ್ಲ, ನಾನು ನಿಮ್ಮನ್ನ ಎಂದಿಗೂ ತೊರೆಯುವುದಿಲ್ಲ. ಅಲ್ಲಲ್ವಿಯ ಇಂಥ ವಾಗ್ದಾನವನ್ನ ಲೋಕದಲ್ಲಿ ಯಾರು ಕೂಡ ಹೇಳಿಲ್ಲ. ದೇವರು ಒಬ್ಬನೇ ನಿಜವಾದ ದೇವರು ಹೇಳಲು ಸಾಧ್ಯವಾಗಿದೆ. ಅಲ್ಲಲ್ವಿಯ ಅನಂತರ ದೇವರ ವಾಕ್ಯ ಮುಂದುವರೆದು ಹೀಗೆ ಹೇಳ್ತಾ ಇದೆ, ನಿನ್ನ ನೀತಿಗನುಸಾರವಾಗಿ ನನ್ನನ್ನು ರಕ್ಷಿಸು ಎಂಬುದಾಗಿ. ಅಲ್ಲಲ್ವಿಯ ದೇವರಲ್ಲಿ ನಾವು ನೀತಿವಂತರಾಗಿ ನಡಿಬೇಕು. ಮುಖ್ಯವಾಗಿ ಯಾವಾಗ ನಾವು ನೀತಿವಂತರಾಗಿ ನಡೀತೀವೋ ಆಗ ದೇವರು ನಮ್ಮ ಕಾಪಾಡಿ ನಡೆಸಲು ಶಕ್ತನಾಗಿದ್ದಾನೆ. ರಕ್ಷಿಸಲು ಕಾಪಾಡಲು ದೇವರು ಮುಂದಕ್ಕೆ ಬರ್ತಾನೆ. ಯಾವಾಗ ನಾವು ಅನೀತಿವಂತರಾಗಿ ನಡೆಯೋದಾದ್ರೆ ಆಗ ದೇವ್ರ ಏನ್ ಮಾಡ್ತಾನಂದ್ರೆ ನಮ್ಮನ್ನ ರಕ್ಷಿಸುವ ಟೈಮಲ್ಲೇ ದೇವ್ರ ಕೈ ಕೊಡ್ಬಿಡ್ತಾನೆ. ಅಲ್ಲಲ್ವಿಯ ಆದ್ರಿಂದ ನಾವು ನೀತಿವಂತರಂದ್ರೆ ಒಳ್ಳೆಯವರಾಗಿ ದೇವರಲ್ಲಿ ನಡೆಯುವವರಾಗಿರ್ಬೇಕು, ದೇವರಿಗೆ ವಿಧೇಯರಾಗಿ ಜೀವಿಸಬೇಕು. ಯಾವಾಗ ಅವಿಧೇಯರಾಗಿ ನಡೆಯುವವರಾಗಿರ್ತೀವೋ ಆಗ ದೇವರು ಕೂಡ ಯೋಚನೆ ಮಾಡ್ತಾನೆ, ಇವ್ರಿಗೆ ಎಷ್ಟೊಂದ್ಸತಿ ಎಲ್ಲ ಕಾಪಾಡಿದ್ದೀನಿ, ಇವ್ರು ನನ್ಗೆ ಅವಿಧೇಯರಾಗಿ ನಡೆದಿದ್ದಾರೆ, ಇವ್ರನ್ನ ಯಾಕೆ ನಾನು ಕಾಪಾಡ್ಬೇಕೆಂಬುದಾಗಿ ದೇವರು ಏನಾದ್ರು ಸೋಯಲೆಂಟ್ ಆಗ್ಬಿಟ್ರೆ ನಮ್ಮ ಜೀವಿತದಲ್ಲಿ ಆಗ ಸೈತಾನ ಏನ್ ಮಾಡ್ಬಿಡ್ತಾನೆ, ಅವನು ಬೇಟೆ ಆಡಕ್ ನಮ್ಮನೆ ಶುರು ಹಚ್ಕೊಂಡ್ಬಿಡ್ತಾನೆ. ಅಲ್ಲಲ್ವಿಯ ಆದ್ರಿಂದಲೇ ಅವನ ಕುರಿತಾಗಿ ಬೇಟೆಗಾರನ ಬಳೆಯಿಂದಲೂ ನನ್ನನ್ನು ತಪ್ಪಿಸುವವನು ನೀನೇ ಎಂಬುದಾಗಿ ದೇವ್ರ ವಾಕ್ಯ ಹೇಳುತ್ತೆ. ಅಲ್ಲಲ್ವಿಯ ಈ ಬೇಟೆಗಾರ ಯಾರಂದ್ರೆ ಸೈತಾನನಾಗಿದ್ದಾನೆ. ಯಾಕಂದ್ರೆ ಇವನು ಪ್ರತಿಯೊಬ್ಬೊಬ್ಬರನ್ನ ಕುರಿ ಆಗಿರುವಂತ ಯೇಸುವಿನ ಮಕ್ಕಳಾದ ನಮ್ಮನ್ನ ಬೇಟಿ ಆಡ್ಬೇಕಂತಾನೆ ಪ್ರತಿ ಕ್ಷಣ ಕಾಯ್ತಾ ಕೂತಿರ್ತಾನೆ. ಅಲ್ಲಲ್ವಿಯ ಎಷ್ಟು ದಿನ ಕಾಯ್ತಾ ಇರ್ತಾನೆ, ನಾವು ಸಾಯೋವರೆಗೂ ಕಾಯ್ತಾನೆ ಅಂತ. ನಾವು ಸತ್ತೋದ್ರು ನಮ್ಮ ಮುಂದಿನ ಸಂತತಿಗಳನ್ನಾದ್ರೂ ಭೇಟಿ ಆಡೋಣ ಅಂತ ಹೇಳಿ ಅವ್ನು ಕಾಯ್ತಾ ಇರ್ತಾನೆ. ಅದಕ್ಕೆ ಉದಾಹರಣೆ ದಾವೀದ ಮತ್ತೆ ಸೊಲೊಮೋನ. ದಾವೀದ ತಂದೆ ಆಗಿದ್ದಾನೆ, ತಂದೆ ದಾವೀದನ ಮಗ ಸೊಲೊಮೋನ. ದಾವೀದನನ್ನು ಕೂಡ ಭೇಟಿ ಆಡ್ಬೇಕೆಂದ ಹೇಳಿ ಅವನು ಪ್ರಯತ್ನ ಪಡ್ತಾನೆ. ಆದ್ರೆ ದಾವೀದ ಕೊನೆಯಲ್ಲೂ ಕೂಡ ದೇವ್ರೆ ನೀನೇ ನನ್ನ ಆಶ್ರಯ ದುರ್ಗ, ನಾನು ನಿನ್ನಲ್ಲಿ ಮೊರೆ ಹೋಗಿದ್ದೇನೆ ಎಂಬುದಾಗಿ ಹೇಳಿ ದೇವ್ರನ್ನ ಸಾಯೋವರೆಗೂ ದಾವೀದ ಬಿಟ್ಕೊಡೋದೇ ಇಲ್ಲ. ಅಲ್ಲಲ್ವಿಯ ಆದ್ರೆ ಅವನ ಮಗ ಅವನನ್ನ ದೇವ್ರ ರಾಜ ಮಾಡ ಅಂತ ದೇವರೇ ಹೇಳ್ತಾನೆ. ಹಾಗಾಗಿ ದಾವೀದ ಇವನ್ ವಯಸ್ಸಾದ್ಮೇಲೆ ನಂತರ ತನ್ನ ಮಗನಾದ ಸೊಲೊಮೋನನ್ನ ರಾಜನಾಗಿ ಮಾಡಿ ಸಿಂಹಾಸನದ ಮೇಲೆ ಕುಂದಿರ್ಸ್ತಾನೆ. ಅವನ್ ರಾಜ ಆಗ್ತಾನೆ. ಆದ್ರೆ ಇವನು ಆಮೇಲೆ ನಂತರ ದಾವೀದ ಸತ್ತೋಗ್ತಾನೆ. ದಾವೀದ ಸತ್ತೋದ್ಮೇಲೆ ಇವಾಗ ಇಡೀ ಇಸ್ರಾಯೇಲ್ ದೇಶ ಯಾರು ಆಡ್ಬೇಕಂದ್ರೆ ಈಗ ಸೊಲೊಮೋನನೇ ನೋಡ್ಕೋಬೇಕು. ಆದ್ರೆ ಇವನು ದೇವರಲ್ಲಿ ಜ್ಞಾನ ಕೇಳ್ಕೊಂಡು ಜ್ಞಾನ ಪಡ್ಕೊಂತಾನೆ. ಇಡೀ ಪ್ರಪಂಚದಲ್ಲಿ ಶ್ರೇಷ್ಠ ಜ್ಞಾನಿ ಈ ಸೊಲೊಮೋನನಾಗಿದ್ದಾನೆ. ಆದ್ರೆ ಇವನನ್ನೇ ಭೇಟಿ ಆಡೋದಕ್ಕೆ ಈಗ ಯಾರು ಕಾಯ್ತಾ ಇದಾರೆ ಅಂದ್ರೆ ಸೈತಾನ ಕಾಯ್ತಾ ಕೂತ್ಕೊಂಡು. ಅವ್ರಪ್ಪನ ಬೆಳೆಸಕ್ ಆಗಿಲ್ಲ, ಅವ್ರಪ್ಪನ ದೇವರಿಂದ ದೂರ ಮಾಡಕ್ ಆಗಿಲ್ಲ ದಾವೀದನ. ಈಗ ಮಗನಾದ್ರೂ ದೇವರಿಂದ ದೂರ ಮಾಡ್ಬೇಕೆಂದ ಹೇಳಿ ಅವನೇನ್ ಮಾಡ್ತಾನಂದ್ರೆ ಇವನು ನಮ್ದವ್ರನ್ನ ಮದುವೆ ಆಗ್ತಾನೆ. ಆಮೇಲೆ ಮುಂದೆ ಯಾರನ್ನ ಮದುವೆ ಆಗ್ತಾನೆ ಅಂದ್ರೆ ದೇವ್ರನ್ನ ನಮ್ದೇ ಇರೋರ್ನು ಕೂಡ ಮದುವೆ ಆಗ್ಬಿಡ್ತಾನೆ. ಹಂಗಾಗಿ ಇವನು ಎಷ್ಟು ಜನ ಹೆಂಡ್ತೀರ ಅಂದ್ರೆ ಇವನ್ಗೆ ಸುಮಾರು 1,500 ಜನ ಹೆಂಡ್ತೀರೇ ಆಗ್ಬಿಡ್ತಾರೆ. ಹಾಗಾಗಿ 1,500 ಜನ ಹೆಂಡ್ತೀರ ಆಗೋಗ್ಬಿಟ್ರೆ ಮುಗೀತು. ಇವನು ಯಾರ ಕುಟುಂಬದಲ್ಲಿ ಎಲ್ಲಿ ಇರ್ತಾನೋ ದೇವರೇ ಬಹಳ. ಅಲ್ಲಲ್ವಿಯ ಇಷ್ಟೆಲ್ಲ ಇರುವಾಗ ಆದ್ರೆ ಯಾರು ಇವನ್ನ ಬೇಟೆ ಆಡೋದಕ್ಕೆ ಕಾಯ್ತಾ ಇದ್ದಾನಂದ್ರೆ ಸೈತಾನ ಕಾಯ್ತಾ ಇದ್ದಾನೆ. ಅದು ವಿಷಯ ಈ ಸೊಲೊಮೋನ ಗ್ರಹಿಸ್ಲಿಲ್ಲ. ಹಂಗಾಗಿ ಇವನ್ಗೆ ವಯಸ್ಸಾಯ್ತಾ ಬಂತು, ಇವನು ತಾತ ಹೋಗ್ಬಿಟ್ಟ. ಈಗ ತಾತ ಆದ್ಮೇಲೆ ಏನ್ ಮಾಡ್ಬೇಕು, ನಿನಗೆ ಕಾಲು ಎತ್ತಕ್ಕಾಗಲ್ಲ, ಕೈ ಎತ್ತಕ್ಕಾಗಲ್ಲ ಅಂತ ಪರಿಸ್ಥಿತಿ ಎಲ್ಲ ಬಂದ್ಬಿಟ್ಟಿದೆ ಈಗ ವಯಸ್ಸಾದ್ಮೇಲೆ. ಆಗ ಇವನು ಎಂತೀರ್ ಯಾರಂದ್ರೆ ಅನ್ಯರಾಗಿರೋದ್ರಿಂದ ಇವ್ರು ಒಬ್ಬರೇ ಇಬ್ಬರೇ ಇರೋದು, ಇವ್ರು 1000 ಜನ ಇದ್ದಾರೆ ಎಂತೀರು. ಅವರೆಲ್ಲ ಇದ್ದು ಎಂತೀರು ಏನ್ ಮಾಡ್ಬಿಟ್ರು ಅಂದ್ರೆ ಅವ್ರು ವಿಗ್ರಹಗಳನ್ನು ಆರಾಧನೆ ಮಾಡೋರಾಗಿದ್ರು. ಹಂಗಾಗಿ ಈ ರಾಜ ಯಾರು ಇವನು ದಾವೀದನ ಮಗ ಸೊಲೊಮೋನ. ಇವನನ್ನ ಏನ್ ಮಾಡ್ತಾರಂದ್ರೆ ಮುಂದೆ ನಮಗೋಸ್ಕರ ಒಂದು ದೇವಾಲಯ ಕಟ್ಸಿ ಎಂಬುದಾಗಿ ಎಂತಿಯರು ಎಲ್ಲ ದಾವೀದನ ಕಾಲಕ್ಕೆ ಬೆಳ್ಕೊಂಡ್ಬಿಡ್ತಾರೆ. ಸೊಲೊಮೋನ ರಾಜನೇ, ನೀನು ನಮ್ಗೆ ರಾಜ, ಇಸ್ರಾಯೇಲ್ ದೇಶದಲ್ಲಿ ರಾಜ ಆದ್ರೆ ನಿನ್ನೇ ನಾವು ಪರ್ಮಿಷನ್ ಕೇಳ್ಬೇಕು, ನಮ್ಗೆ ದೇವಸ್ಥಾನ ಬೇಕು, ನಾವು ನಮ್ಮ ದೇಶದಲ್ಲಿ ಬೇರೆ ಊರುಗಳಲ್ಲಿ ದೇವಸ್ಥಾನದಲ್ಲಿ ನಾವು ಆರಾಧನೆ ಮಾಡ್ತಿದ್ದೀವಿ, ದೇವಸ್ಥಾನ ಕಟ್ಸ್ಕೊಡು ಎಂಬುದಾಗಿ ಕೇಳ್ತಾರೆ. ಅಯ್ಯೋ ನಿಮ್ ದೇವಸ್ಥಾನ ಕಟ್ಸ್ಕೊಡ್ಬೇಕಾ, ಆಯ್ತು ಸರಿ ಎಂದ ಹೇಳಿ ದೇವಸ್ಥಾನ ಕಟ್ಸ್ಕೊಡ್ತಾನೆ. ಯಾರು ಇವನು ಸೊಲೊಮೋನ. ಇವನ್ ಏನ್ ಕಟ್ಬೇಕು, ಆದ್ರೆ ಸ್ಟಾರ್ಟಿಂಗ್ ಏನ್ ಕಟ್ತಾನಂದ್ರೆ ದೇವಾಲಯನೇ ಕಟ್ಟುತ್ತಾನೆ. ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ. ದೇವರ ಪ್ರಾರ್ಥನೆ ಮಾಡಿದಾಗ ದೇವರ ಮಹಿಮೆನೆ ಎಳೆದು ಬರುತ್ತೆ ದೇವಾಲಯದಲ್ಲಿ. ಇಂಥವ್ನು ಇವಾಗ ಏನ್ ಕಟ್ತಾವನೆ ಅಂದ್ರೆ ಹೋಗಿ ದೇವಸ್ಥಾನ ಕಟ್ಸ್ಕೊಡ್ತಾವ. ಹಾಗಾಗಿ ಈ ಪರಿಸ್ಥಿತಿ ಇವನಿಗೆ ಬಂದಿರೋದು ಏನಕ್ಕೆ ಅಂದ್ರೆ
ಸೈತನ ಬೇಟೆ ಆಡೋದಕ್ಕೆ ಶುರು ಮಾಡವನೆ. ಅದನ್ನ ಏನು ಗ್ರಹಿಸಲಿಲ್ಲ. ಹೆಂಡತಿಯರ ಮುಖಾಂತರವಾಗಿ ಸೈತಾನ ಬೇಟೆ ಆಡಿಸ್ಬಿಟ್ಟ. ಹಾಗಾಗಿ ಈಗ ದೇವಸ್ಥಾನ ಕಟ್ಟಿಸ್ಕೊಡ್ತಾನೆ. ದೇವಸ್ಥಾನ ಕಟ್ಟಿಸಿದ್ಮೇಲೆ ಈ ಹೆಂಡತಿಯರು ಏನ್ ಮಾಡ್ತಾರಂದ್ರೆ, ರಾಜ ನೀನೇ ರಾಜ, ಓಪನಿಂಗ್ ಯಾರು ಬರ್ಬೇಕು, ನೀನೇ ಬರ್ಬೇಕು ಬಾ ಅಂತ ಹೇಳಿ ಇವನನ್ನೇ ಕರ್ಕೊಂಡೋಗಿ ಇವನ್ ಕೈಲಿ ಕತ್ರಿಗೆಯಲ್ಲಿ ಕಟ್ ಮಾಡಿಸಿ, ದೇವಸ್ಥಾನ ಕಟ್ ಮಾಡಿಸಿ ಇವನ್ ಕೈಲಿ ಸೈತಾನಿಗೆ ಆಹ್ವಾನ ಪತ್ರ ಇವನೇ ಕೊಡ್ಸ್ಕೊಡ್ತಾನೆ. ಹಂಗಾಗಿ ಸೊಲೊಮೋನ ಏನ್ ಮಾಡ್ತಾನಂದ್ರೆ ಮುಂದೆ ದೇವಾಲಯ ಕಟ್ಸ್ದ. ದೇವಾಲಯದ ಓಪನಿಂಗು ಕೂಡ ಇವನೇ ಮಾಡ್ತಾನೆ. ಆಮೇಲೆ ಮುಂದೆ ನೋಡಿದ್ರೆ ಈ ಹೆಂಡತಿಯರೆಲ್ಲ ಸೇರ್ಕೊಂಡು ಸೊಲೊಮೋನನ ಸೈತಾನನ್ನೇ ಆರಾಧನೆ ಮಾಡುವ ರೀತಿಯಲ್ಲಿ ಬದಲಾಯಿಸ್ಬಿಡ್ತಾರೆ. ಹಾಗಾಗಿ ದಾವೀದನ ಕುರಿತಾಗಿ ದೇವರು ವಾಕ್ಯ ಸಾಕ್ಷಿ ಹೇಳ್ತಾನೆ. ದೇವರು ದಾವೀದನು ನನ್ನ ಹೃದಯಕ್ಕೆ ಹತ್ತಿರವಾದ ಮನುಷ್ಯ ಅಂದಾಗ ಹಲ್ಲೆಲೂಯಾ. ಇಂಥ ಸಾಕ್ಷಿನ ಪಡೆದಿದ್ದಾನೆ ದಾವೀದ. ಇವನ ಮಗ ಯಾರೀಗ? ಸೊಲೊಮೋನ. ಇವನಿಗೆ ಎಂತ ಸಾಕ್ಷಿ ಪಡಿಬೇಕಂದ್ರೆ ಸೊಲೊಮೋನ ನನ್ನ ಹೃದಯಕ್ಕೆ ಹತ್ತಿರವಾದ ಮನುಷ್ಯ ಎಂಬ ಸಾಕ್ಷಿನ ಸೊಲೊಮೋನನು ಕೂಡ ದೇವರಿಂದ ಪಡಿಬೇಕಾಗಿತ್ತು. ಆದ್ರೆ ಸೊಲೊಮೋನನ ಕುರಿತಾಗಿ ಇಡೀ ಬೈಬಲ್ ಅಲ್ಲಿ ದೇವ್ರು ಒಂದು ಸಾಕ್ಷಿ ಹೇಳೋದೇ ಇಲ್ಲ. ಯಾಕೆ ಹೇಳಲ್ಲ ಅಂದ್ರೆ ನೋಡಿದ್ರೆ ದೇವ್ರನ್ನ ಆರಾಧನೆ ಮಾಡ್ತಿದ್ದವನು ಈಗ ಯಾರನ್ನ ಆರಾಧನೆ ಮಾಡಕ್ ಹೋಗ್ತಾ ಇದ್ದಾನೆ? ಡೈರೆಕ್ಟ್ ಆಗಿ ಸೈತಾನನ್ನು ಆರಾಧನೆ ಮಾಡಕ್ ಹೋಗ್ತಾ ಇದ್ದಾನೆ. ಕಾರಣ ಸೈತಾನನು ಯಾರನ್ನು ಮುಂಗಳಿ ಎಂಬುದಾಗಿ ಅವನು ವಂಚಿಸುವ ಸಿಂಹದಲ್ಲಿ ಬೇಟೆ ಆಡ್ತಾನ. ಅಂತ ಟೈಮಲ್ಲಿ ಇವಾಗ ಸೈತಾನನ ಮಾತಿಗೆ ಸೊಲೊಮೋನ ವಿಧೇಯನಾಗಿ ನಡೀತಾನೆ. ಆದ್ರೆ ಅವ್ರ ಅಪ್ಪ ಯಾರು? ದಾವೀದ. ಇವನು ಸೈತಾನನ ಮಾತಿಗೆ ಯಾರು ಕೂಡ ವಿಧೇಯರಾಗಿ ನಡೆಯಲ್ಲ. ಆದ್ರಿಂದ ದಾವೀದನ ಕುರಿತಾಗಿ ದೇವ್ರ ಸಾಕ್ಷಿ ಹೇಳ್ತಾನೆ. ದಾವೀದನು ನನ್ನ ಹೃದಯಕ್ಕೆ ಹತ್ತಿರವಾದ ಮನುಷ್ಯ, ಯಾಕಂದ್ರೆ ಅವನು ನನಗಿಷ್ಟವಾದ ಕೆಲಸವನ್ನೇ ಮಾಡವನೆ. ನಾವು ಯುದ್ಧ ಮಾಡಿದ್ರೆ ಯುದ್ಧ ಮಾಡಿ ಮುಗಿಸಿದ್ದಾನೆ. ದಾವೀದನು ಯುದ್ಧದ ಕೈಗಳಾಗಿ ದೇವರ ಆಶೀರ್ವಾದ ಮಾಡಿದನು. ಯಾಕಂದ್ರೆ ಅವನು ಮಾಡಿದೆಲ್ಲ ಯುದ್ಧ ಯೆಹೋವನ ಯುದ್ಧಗಳು ಎಂಬುದಾಗಿ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಆದ್ರೆ ದೇವರು ಈ ಸೊಲೊಮೋನನಿಗೆ ಇಡೀ ಇಸ್ರಾಯೇಲ್ ದೇಶ ಕೈಗೆ ಒಪ್ಪಿಸಿಕೊಟ್ಟಾಗ ಈ ಸೊಲೊಮೋನ ರಾಜ ಒಂದೇ ಒಂದು ಯುದ್ಧ ಮಾಡ್ಲಿಲ್ಲ. ಹಲ್ಲೆಲೂಯಾ. ಆದ್ರೆ ಇವನ್ ಏನಂದ್ರೆ ಇಡೀ ಇಸ್ರಾಯೇಲ್ ದೇಶದ ರಾಜ. ಇವರೊಬ್ಬ ಬರೇ ಇದ್ದಾನೆ. ಸಿಂಹಾಸನಕ್ಕೆ ಹತ್ತಿರೋ ಫಸ್ಟ್ನೇ ದಿನದಿಂದಲೂ ಇದ್ದಾನೆ, ಸಾಯವರೆಗೂ ಇದ್ದಾನೆ ಇತ್ತು ದಾವೀದನಿಗೆ. ಅದಕ್ಕೆ ದೇವ್ರು ಕೊಡುವ ವಾಕ್ಯ ಹೇಳುತ್ತೆ, ದಾವೀದನು ಯುದ್ಧ ಪ್ರಿಯನೂ ಆಗಿದ್ದನು ಎಂಬುದಾಗಿ. ಹಲ್ಲೆಲೂಯಾ. ಯಾಕಂದ್ರೆ ಯುದ್ಧ ಮಾಡಿ ಅಭ್ಯಾಸ ಇರೋದ್ರಿಂದ ಬೇಟೆ ಆಡೋದು ಹೆಂಗೆ ಅನ್ನೋದು ದಾವೀದನ್ ಗೊತ್ತು. ಬೇಟೆ ಹೆಂಗ್ ಆಡಬಾರ್ದು ಅನ್ನೋದು ಸೊಲೊಮೋನ ಮಗನ್ ಗೊತ್ತಿಲ್ಲ. ಹಾಗಾಗಿ ಇವನು ಯಾರು ಬೇಟೆಗೆ ಬಲಿ ಆಗ್ತಾನಂದ್ರೆ ಸೈತಾನನ ಬೇಟೆಗೆ ಬಲಿ ಆಗೋದ ಸೊಲೊಮೋನ. ಆದ್ರೆ ಇನ್ನೊಂದ್ ಕಡೆಗೆ ಇವರಪ್ಪ ದಾವೀದ ಸೈತಾನ ಬೇಟೆ ಇವನ್ನ ಆಡ್ಬೇಕಂತ ಪ್ರಯತ್ನ ಪಟ್ಟ. ಆದ್ರೆ ಒಂದ್ಸತೆ ಸೈತಾನ ದಾವೀದನ್ನು ಕೂಡ ಬೆಳೆಸ್ತಾನೆ. ಆದ್ರೆ ಬಿದ್ದಿರೋ ಸಿಂಹವಾಗಿ ಇದ್ದವನು ದಾವೀದ ಮತ್ತೆ ಪುಟಿದೆದ್ದಾಳ್ತಾನೆ. ಹಲ್ಲೆಲೂಯಾ. ಆ ಪಾಪದಿಂದ ಬಿಟ್ಟು ದೇವರ ಕಡೆ ತಿರುಗಿಕೊಂಡು ದೇವರಲ್ಲಿ ದಾವೀದನು ಸಾಯುವವರೆಗೂ ನಂಬಿಗಸ್ತನಾಗಿ ಬದುಕಿದನು. ಅದರಿಂದ ಪ್ರಕಟಣೆ ವಾಕ್ಯ ಹೇಳುತ್ತೆ, ಯಾವ ನಂಬಿಗಸ್ತನಾಗಿರ್ತಾನೋ ಕೊನೆಯವರೆಗೂ ಸಾಯುವವರೆಗೂ ಅವನಿಗೆ ನಾನು ಜೀವ ಕಿರೀಟವನ್ನು. ಆದ್ರೆ ನಮ್ಮ ನಂಬಿಕೆ ಆರಂಭದಲ್ಲಿ ಉತ್ತಮವಾಗಿರುತ್ತೆ, ಮಧ್ಯದಲ್ಲೂ ಉತ್ತಮವಾಗಿರುತ್ತೆ. ಆದ್ರೆ ದೇವರು ಟೆಸ್ಟ್ ಮಾಡೋದು ಅಂತ್ಯದಲ್ಲೂ ಕೂಡ ನಂಬಿಗಸ್ತನಾಗಿದ್ಯಾ ಅಂತ ನೋಡ್ತಾನೆ. ನಾವು ಚಿಕ್ಕ ವಯಸ್ಸಲ್ಲಿ ನಂಬಿಗಸ್ತರಾಗಿರ್ತೇವೆ, ಯೌವನಸ್ಥರಲ್ಲಿ ಮದ್ವೆ ಆದ್ಮೇಲೆ. ಆಮೇಲೆ ಮುಂದೆ ದೇವ್ರು ತಾತ ಆಗೋವರೆಗೂ ನೋಡ್ತಾನೆ, ಅಜ್ಜಿ ಆಗೋವರೆಗೂ ನೋಡಿರ್ತಾನೆ. ನೀನು ಸಾಯಬೇಕಾದ್ರೂ ನಂಬಿಗಸ್ತನಾಗಿರು ಎಂಬುದಾಗಿ. ಅದೇ ರೀತಿ ದಾವೀದನ ನಾವು ನೋಡ್ತೀವಿ. ಅವನು ಆರಂಭದಲ್ಲಿ ಚಿಕ್ಕ ವಯಸ್ಸಲ್ಲೂ ದೇವರಿಗೆ ನಂಬಿಗಸ್ತನಾಗಿದ್ದ, ಯೌವನಸ್ಥ ಆದಾಗ್ಲೂ ನಂಬಿಗಸ್ತನಾಗಿದ್ದ, ರಾಜ ಆದಾಗ್ಲೂ ನಂಬಿಗಸ್ತನಾಗಿದ್ದ. ಅವನಿಗೂ ಮದುವೆ ಆಯ್ತು, ಮದುವೆ ಆದಾಗ್ಲೂ ದಾವೀದನು ಕೂಡ ನಂಬಿಗಸ್ತನಾಗಿದ್ದ. ಅವನಿಗೂ ಮಕ್ಕಳಾದ್ವು, ಮೊಮ್ಮಕ್ಕಳಾದ್ವು. ಆದಾಗ್ಲೂ ಕೂಡ ದಾವೀದನು ಸಾಯೋರ್ಗು ತಾತ ಆಗುವವರೆಗೂ ನಂಬಿಗಸ್ತನಾಗಿದ್ದ. ಆದ್ರೆ ಸೊಲೊಮೋನನ ನಾವು ನೋಡ್ತೇವೆ, ಅವನ ಆರಂಭದಲ್ಲಿ ನಂಬಿಗಸ್ತನಾಗಿರ್ತಾನೆ, ಯವನ ಪ್ರಾಯದಲ್ಲೂ ದೇವ್ರ ನಂಬಿಗಸ್ತನಾಗಿರ್ತಾನೆ, ಮದುವೆ ಆದಾಗೂ ನಂಬಿಗಸ್ತನಾಗಿರ್ತಾನೆ. ಆಮೇಲೆ ಕೊನೆಯಲ್ಲಿ ಅಂತೆ ತಾತ ಆದಾಗ ನೋಡಿದ್ರೆ ಸೊಲೊಮೋನ ದೇವರಿಂದ ಬಿಟ್ಟು ಸೈತಾನನೇ ಹಿಡ್ಕೊಂಡ್ಬಿಟ್ಟಿರ್ತಾನೆ. ಹಾಗಾಗಿ ಇದು ಏನಾಗುತ್ತಂದ್ರೆ ದೇವರಿಂದ ಸೈತಾನ ಸೊಲೊಮೋನನ್ನ ದೂರ ಮಾಡಿದನು. ಆದ್ರಿಂದ ನಮ್ಮನ್ನ ಬೇಟೆ ಆಡುವಂತ ಒಬ್ಬ ಬೇಟೆಗಾರ ಸೈತಾನನಿದ್ದಾನೆ. ಆ ಬೇಟೆಗಾರನ ಬಲೆಯಿಂದ ನಾವು ತಪ್ಪಿಸ್ಕೊಳ್ಳೋದಿಕ್ಕೆ ನಮ್ಮ ಮೆದುಳನ್ನ ಉಪಯೋಗಿಸಲೇಬೇಕು. ಇಲ್ಲ ಅಂತಂದ್ರೆ ನಮ್ಮನ್ನ ಹೆಂಗೆ ಬೇಟೆ ಆಡ್ಬೇಕು ಅನ್ನೋದು ಅವನು ಹುಟ್ಟದಾಗಿಂದ ನೋಡ್ಕೊಂತಾನೆ ಬರ್ತಾ ಇರ್ತಾನೆ. ಎಲ್ಲಿವರೆಗೂ ನಮ್ಮನ್ನ ಬೇಟೆ ಆಡಕ್ ಪ್ರಯತ್ನ ಪಡ್ತಾನಂದ್ರೆ ನಾವು ಸಾಯೋವರೆಗೂ ಸೈತಾನ ನಮ್ಮನ್ನ ಬೇಟೆ ಆಡ್ಬೇಕು ಎಂದಾಗಿ ಪ್ರಯತ್ನ ಪಡ್ತಾನೆ ಇರ್ತಾನೆ. ಆದ್ರೆ ಆ ಬೇಟೆಗಾರನ ಬಲೆಗೆ ನಾವು ತಗಲಾಕೊಂಡ್ರೆ
ನಾವು ಅವುಗಳಿಂದ ತಪ್ಪಿಸ್ಕೊಂಡು ಆಚೆ ಬಂದು ದೇವರನ್ನ ಮಹಿಮೆ ಪಡಿಸುವಂತ ದಾವಿದನ ರೀತಿಯಲ್ಲಿ ನಾವು ಬದುಕಬೇಕು. ಯಾಕಂದ್ರೆ ದಾವಿದನು ಆ ಸೈತಾನನ ಬೇಟೆಯಿಂದ ತಪ್ಪಿಸ್ಕೊಂಡು ಹೊರಗಡೆ ಬಂದನು. ಆದ್ರೆ ಸೊಲೊಮೋನ ಸೈತಾನನ ಹಾಕಿರೋ ಬಲೆಯಲ್ಲೇ ತಗ್ಲಾಕೊಂಡ್ಬಿಟ್ಟ. ಅದ್ರಲ್ಲೇ ಅವನು ಸತ್ಯ ಹೋಗ್ಬಿಡ್ತಾನೆ. ಹಾಲೆಲೂಯಾ. ಆದ್ರಿಂದ ಸೊಲೊಮೋನನ ಕುರಿತಾಗಿ ದೇವರು ಹೊಸ ಒಡಂಬಡಿಕೆಯಲ್ಲಿ ಎಲ್ಲೂ ಕೂಡ ಅವನ ಕುರಿತಾಗಿ ಮಾತನಾಡೋದೇ ಇಲ್ಲ. ನಂಬಿಕೆಯ ಪಟ್ಟಿಯಲ್ಲಿ ಎಂಬುದಾಗಿ ಇಬ್ರಿಯ ಗ್ರಂಥದಲ್ಲೂ ಕೂಡ ಬರುತ್ತೆ. ಅಲ್ಲಿ ದಾವೀದನಿಂದ ಯೇಸು ಕ್ರಿಸ್ತನು ಬಂದನು ಎಂಬುದಾಗಿ ಹೇಳುತ್ತೆ. ಆದ್ರೆ ಸೊಲೊಮೋನನಿಂದಲೂ ಕೂಡ ಬಂದನು ಎಂಬುದಾಗಿ ದೇವವಾಗಿ ಹೇಳ್ಬೇಕಿತ್ತು. ಆದ್ರೆ ಸೊಲೊಮೋನನಿಂದ ದೇವರು ಯೇಸು ಕ್ರಿಸ್ತನು ಬಂದನು ಎಂಬುದಾಗಿ ಇಡೀ ಸತ್ಯವೇದದಲ್ಲಿ ಎಲ್ಲೂ ಕೂಡ ಹೇಳಲು ಸಾಧ್ಯವೇ ಆಗುವುದಿಲ್ಲ. ಕಾರಣ ಸೊಲೊಮೋನನು ದೇವರಿಂದ ದೂರ ಹೊರಟೋದನು. ಆದ್ರಿಂದ ನಾವು ಯಾರ ಹತ್ರ ಬಳಿಯಲ್ಲಿ ಬಂದಿದ್ದೇವೆ, ದೇವರ ಬಳಿಯಲ್ಲಿ ಬಂದಿದ್ದ ಅಂತ ನಾವು ದೇವರ ಬಳಿಯಲ್ಲಿ ಎಲ್ಲಿವರೆಗೂ ನೆಲೆ ನಿಲ್ಬೇಕಂದ್ರೆ ನಾವು ಸಾಯುವವರೆಗೂ ದೇವರ ಬಳಿಯಲ್ಲಿ ನೆಲೆ ನಿಲ್ಲುವವರಾಗಿರ್ಬೇಕು. ನಾವು ಸಾಯುವವರೆಗೂ ಯಾರನ್ನ ಮೊರೆ ಹೋಗಿರ್ಬೇಕು ಎಂಬುದಾಗಿ ದೇವರಾಗಿ ಹೇಳುತ್ತೆ. ಯೆಹೋವನೇ ನಿನ್ನನ್ನ ಮೊರೆ ಹೋಗಿದ್ದೇನೆ ಎಂಬುದಾಗಿ ದಾವೀದ ಹೇಳ್ತಾ ಇದ್ದಾನೆ. ಹಾಲೆಲೂಯಾ. ಇದೇ ಮಾತು ಯಾರು ಹೇಳ್ಬೇಕಿತ್ತಂದ್ರೆ ಇವನ ಮಗನಾದ ಸೊಲೊಮೋನನು ಕೂಡ ಹೇಳ್ಬೇಕಿತ್ತು. ಆದ್ರೆ ಸೊಲೊಮೋನ ಹೇಳಕ್ಕಾಗಲ್ಲ. ಯಾಕೆ ಹೇಳಕ್ಕಾಗಲ್ಲ ಅಂದ್ರೆ ಅವನ ಮೊರೆ ಹೋಗಿರೋದು ಈಗ ಸೈತಾನನೇ ಆಗಿರೋದ್ರಿಂದ ಅವನು ಯೆಹೋವನೇ ನಿನ್ನ ಮೊರೆ ಹೋಗಿದ್ದೀನಿ ನಾನು ಎಂಬುದಾಗಿ ಸೊಲೊಮೋನ ಒಂದು ಮಾತು ಕೂಡ ಹೇಳಲಿಲ್ಲ. ಹಾಲೆಲೂಯಾ. ಆದ್ರಿಂದ ದೇವರ ವಾಕ್ಯ ಕೀರ್ತನೆ 31ನೇ 2ನೇ ವಾಕ್ಯದಲ್ಲಿ ಈ ರೀತಿಯ ಮಾತನಾಡ್ತಾ ಇದ್ದಾನೆ. ಬೌ ಡೌನ್ ಹಿಯರ್ ಟು ಮೀ, ಡಿಲಿವರ್ ಮೀ, ಸ್ಪೀಡ್ಲಿ be to my strong rock or an horse of defense to save me. ಕೀರ್ತನೆ 31ನೇ 2ನೇ ವಾಕ್ಯದಲ್ಲಿ ದೇವರ ಆತ್ಮ ಈ ರೀತಿಯ ಮಾತನಾಡ್ತಾ ಇದ್ದಾನೆ. ಕಿವಿಗೊಟ್ಟು ಕೇಳಿ, ಬೇಗ ನನ್ನನ್ನು ಬಿಡಿಸು, ನನ್ನನ್ನು ರಕ್ಷಿಸುವ ಆಶ್ರಯ ಗಿರಿಯು ದುರ್ಗ ಸ್ಥಾನವು ಆಗಿರು. ಹಾಲೆಲೂಯಾ. ಹಾಗಾದ್ರೆ ದೇವರ ವಾಕ್ಯ ಹೇಳ್ತಾ ಇದೆ, ದಾವೀದನು ದೇವರ ಹತ್ರ ಕೇಳ್ತಾ ಇದ್ದಾನೆ, ಕಿವಿಗೊಟ್ಟು ಕೇಳಪ್ಪ ಎಸಪ್ಪ ನೀನು ನನ್ನನ್ನ, ಯಾಕಂದ್ರೆ ನನ್ನನ್ನ ಬಿಡಿಸು ನೀನು ಅಂತ. ಹಾಲೆಲೂಯಾ. ಈ ಪ್ರಾರ್ಥನೆ ಯಾರು ಮಾಡ್ತಾ ಇದ್ದಾನೆ ಅಂದ್ರೆ ದಾವೀದನು ಮಾಡ್ತಾ ಇದ್ದಾನೆ. ಇಂಥ ಪ್ರಾರ್ಥನೆ ಯಾರು ಮಾಡ್ಬೇಕಾಗಿತ್ತು ಅಂದ್ರೆ ಸೊಲೊಮೋನನು ಕೂಡ ಮಾಡ್ಬೇಕಿತ್ತು. ಹಾಲೆಲೂಯಾ. ಯಾಕಂದ್ರೆ ದಾವೀದನ ಮಗ ಸೊಲೊಮೋನ ಆಗಿದ್ದಾನೆ. ಅಪ್ಪ ನಡೆದ ಮಾರ್ಗದಲ್ಲಿ ಮಗನು ಕೂಡ ನಡಿಬೇಕಿತ್ತು. ಆದ್ರೆ ಅಪ್ಪ ದೇವರ ಮಾರ್ಗದಲ್ಲಿ ನಡೀತಾನೆ, ಮಗ ಯಾರ ಮಾರ್ಗದಲ್ಲಿ ನಡೀತಾನೆ ಅಂದ್ರೆ ಸೈತಾನನ ಮಾರ್ಗದಲ್ಲೇ ನೋಡ್ತಿರ್ತಾನೆ. ಹಾಲೆಲೂಯಾ. ಇದರಿಂದ ಸೊಲೊಮೋನನು ದೇವರ ರಾಜ್ಯಕ್ಕೆ ಸೇರೋದೇ ಇಲ್ಲ. ಹಾಲೆಲೂಯಾ. ಆದ್ರೆ ದಾವೀದನು ದೇವರ ರಾಜ್ಯವನ್ನ ಸೇರಿದನು. ಹಾಲೆಲೂಯಾ. ಆದ್ರಿಂದ ದೇವರ ವಾಕ್ಯಕ್ಕೆ ಕಿವಿಗೊಟ್ಟು ನಾವು ಕೇಳುವವರಾಗಿರ್ಬೇಕು. ಯಾವಾಗ ದೇವರ ವಾಕ್ಯ ಕೇಳ್ತೇವೋ ಆಗ ದೇವರ ವಾಕ್ಯ ನಮ್ಮನ್ನು ಕಾರ್ಯ ಮಾಡುತ್ತೆ. ನಾವ್ ಎಲ್ಲಿವರೆಗೂ ದೇವರ ವಾಕ್ಯ ಕೇಳೋದಿಲ್ವೋ ಅವಾಗ ಯಾರು ಮಾಡ್ತಾರೆ ಕಾರ್ಯ ಅಂದ್ರೆ ದೇವ್ರ ಕಾರ್ಯ ಮಾಡಿಲ್ಲ ಅಂದ್ರೆ ಸೈತಾನ ಕಾರ್ಯ ಮಾಡ್ತಾನೆ ಅಂತಾನೆ ಅರ್ಥ. ಹಾಲೆಲೂಯಾ. ಎಲ್ಲಿವರೆಗೂ ನಾವು ದೇವ್ರ ವಾಕ್ಯ ಕೇಳಿಸ್ಕೊಳಲ್ವೋ ಅಲ್ಲಿವರೆಗೂ ಯಾರ ವಾಕ್ಯ ಕಾರ್ಯ ಮಾಡ್ತಾ ಇದ್ದಾನೆ ಅಂದ್ರೆ ಸೈತಾನ ಏನಾದ್ರೂ ಅವ್ರ ಕಿವಿಯಲ್ಲಿ ಹೇಳ್ತಾನೆ ಇದ್ದಾನೆ ಎಂಬುದಾಗಿ ಅರ್ಥ. ಯಾಕಂದ್ರೆ ದೇವರ ಮಾತಿಲ್ಲ ಅಂತಂದ್ರೆ ಯಾರ ಮಾತಿರುತ್ತಂದ್ರೆ ಸೈತಾನನ ಮಾತಿದ್ದೇ ಇರುತ್ತೆ. ಹಾಲೆಲೂಯಾ. ಯಾವಾಗ ಸೈತಾನನ ಮಾತು ನಾವು ಕೇಳಿ ನಡೆಯುವವರಾಗಿರ್ತೀವೋ ಆಗ ಸೈತಾನನು ಏನ್ ಮಾಡ್ತಾನೆ ಅಂದ್ರೆ ಮೊದಲು ನಮ್ಮನ್ನ ದೇವರಿಂದ ದೂರ ಮಾಡೋ ಕೆಲಸನೇ ಮಾಡೋದು. ಹಾಲೆಲೂಯಾ. ಆದ್ರಿಂದ ದೇವ ಜನರಾದ ನಾವು ದೇವರನ್ನ ಬಿಟ್ಟು ಎಂದಿಗೂ ಕೂಡ ಸೈತಾನನ ಸವಾಸಕ್ಕೆ ಹೋಗ್ಬಾರ್ದು. ಆಗ ದೇವರು ನಮ್ಮನ್ನ ಆಶೀರ್ವದಿಸುವವನಾಗಿದ್ದಾನೆ. ಸೈತಾನನ ಶೋಧಕನಾಗಿ ದೇವರು ಇಟ್ಟಿದ್ದಾನೆ ಲೋಕದಲ್ಲಿ. ಇವಾಗ ಸೈತಾನನ ದೇವರು ಅಂತ್ಯಗೊಳಿಸೋದು, ನಾಶಗೊಳಿಸೋದು ದೇವರಿಗೆ ಒಂದೇ ಒಂದು ನಿಮಿಷದ ಕೆಲಸ ಅದು. ಹಾಲೆಲೂಯಾ. 1 ನಿಮಿಷದಲ್ಲಿ ಅರ್ಥ ಓಪನ್ ಮಾಡಿ ದೇವರು ಸೈತಾನನ ಹಾಕ್ಬಿಡ್ಬೋದಾಗಿತ್ತು. ಅದು ಯಾಕೆ ಮಾಡಲ್ಲ ಅಂದ್ರೆ ಈ ಮನುಷ್ಯನ ಪರೀಕ್ಷೆ ಮಾಡ್ಬೇಕು, ಪರೀಕ್ಷೆ ಮಾಡೇ ಪರಲೋಕಕ್ಕೆ ಕರ್ಕೊಂಡ್ಬೇಕು ಅನ್ನೋದೇ ದೇವರ ಚಿತ್ತ ಆಗಿದೆ. ಹಾಲೆಲೂಯಾ. ಎಲ್ಲ ಮಕ್ಕಳು ಈಗ ಸ್ಕೂಲ್ ಹೋಗ್ತಾರೆ. ಈ ತಿಂಗಳಲ್ಲಿ ಎಲ್ರಿಗೂ ಎಕ್ಸಾಮ್, ಎಲ್ಲಾರು ಪಟ 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 ಅಂತ ಓದ್ತಾ ಇರ್ತಾರೆ ಇವತ್ತು ಈ ತಿಂಗಳೆಲ್ಲ. ಯಾಕಂದ್ರೆ ಈ ಎಕ್ಸಾಮ್ ಇದೆ ಅದಕ್ಕೆ ಓದ್ಬೇಕು ಬರೀಬೇಕು ಎಂಬ ಹೇಳಿ ಕಷ್ಟಪಟ್ಟು ಓದ್ತಾ ಇರ್ತಾರೆ. ಹಾಗಾದ್ರೆ ಇಡೀ ವರ್ಷದೆಲ್ಲ 1 ಗಂಟೆಯಲ್ಲಿ ಎಕ್ಸಾಮ್ ಅಲ್ಲಿ ಬರ್ದು ಮುಗಿಸ್ಬೇಕು ಅವರು. ಅಂತ ಬರ್ದು ಮುಗಿಸ್ದವನು ಪಾಸ್ ಆಗಿ ಮುಂದಿನ ಕ್ಲಾಸ್ ಬೀಳ್ತಾರೆ. ಬರಲಿಲ್ಲ ಫೇಲ್ ಆಗೋಗ್ಬಿಟ್ರೆ ಅದೇ ಕ್ಲಾಸಲ್ಲಿ ಇರ್ಬೇಕು. ಹಂಗೆ ದೇವರು ಕೂಡ ಆತ್ಮಿಕವಾದ ಸ್ಕೂಲ್ ಅಂದ್ರೆ ಇದೆ ದೇವರ ಸಭೆ, ದೇವಾಲಯ, ದೇವರ ಚರ್ಚಾಲಯ. ಇಲ್ಲಿ ಬಂದಿರುವ ನಮ್ಮೆಲ್ಲರಿಗೂ ದೇವರೇನ್ ಹೇಳ್ತಾನೆ? ಪರೀಕ್ಷೆ ಇಟ್ಟೇ ಹೇಳ್ತಾನೆ. ಹಾಲೆಲೂಯಾ. ಪರೀಕ್ಷೆ ಇಲ್ಲದೆ ನೀನ್ ಪಾಸ್ ಸ್ಟೂಡೆಂಟಾ ಫೇಲ್ ಸ್ಟೂಡೆಂಟಾ ಅನ್ನೋದು ದೇವ್ರ ಗೊತ್ತಾಗಲ್ವಲ್ಲ. ಹಂಗಾಗಿ ದೇವ್ರ ಏನ್ ಮಾಡ್ತಾನೆ? ಪರೀಕ್ಷೆನೇ ಇಡ್ತಾನೆ. ಇಡ್ಬೇಕಂದ್ರೆ
ದೇವರೇ ಹೇಳಲ್ಲ. ಯಾಕಂದ್ರೆ ದೇವರು ಶೋಧನೆಗಾರ ಅಲ್ಲ. ಅದಕ್ಕೆ ದೇವರು ಶೋಧನೆಗಾರನಾಗಿ ಯಾರು ಇಟ್ಕೊಂಡವನಂದ್ರೆ ಸೈತಾನನೇ ದೇವರು ಇಟ್ಕೊಂಡ. ಆದ್ರಿಂದ ದೇವರು ಸೈತಾನನ ಮುಖಾಂತರವಾಗಿ ಒಂದು ಶೋಧನೆಯನ್ನ ನಮಗೆ ಬರಮಾಡ್ತಾನೆ. ಆ ಬರಮಾಡಿದ ಶೋಧನೆಯಲ್ಲಿ ನಾವು ಜಯವನ್ನ ಸಾಧಿಸುವವರಾಗಿರ್ಬೇಕು. ಯಾಕಂದ್ರೆ ಪರಲೋಕ ರಾಜ್ಯಕ್ಕೆ ನಾವು ಸೇರ್ಬೇಕಂದ್ರೆ ಸುಮ್ಮನೆ ಸೇರಲು ದೇವರು ಯಾರನ್ನು ಕೂಡ ಬಿಡೋದಿಲ್ಲ. ಎಲ್ಲರಿಗೂ ಕೂಡ ಪರೀಕ್ಷೆ ಇರ್ತಾನೆ. ಆ ಪರೀಕ್ಷೆಯಲ್ಲಿ ಯಾರು ಪಾಸ್ ಆಗ್ತಾರೋ ಅಂತವ್ರು ಪರಲೋಕಕ್ಕೆ ಹೋಗ್ತಾರೆ. ಅದಕ್ಕೆ ಪ್ರಕಟಣೆಯಲ್ಲಿರುವ 7 ಸಭೆಗೂ ಕೂಡ ಹೇಳ್ತಾನೆ ದೇವರು, ಯಾವನು ಜಯ ಹೊಂದುತ್ತಾನೋ ಅವನಿಗೆ ಜೀವ ಕಿರೀಟ, ಯಾರು ಜಯ ಹೊಂದುತ್ತಾರೋ ಅವನಿಗೆ ಜೀವ ಎಂಬ ಜಯಮಾಲೆಯನ್ನು ಕೊಡುತ್ತೇನೆ ಎಂಬುದಾಗಿ. ಯಾರು ಸೋಲು ಹೊಂತಾರೋ ಅವ್ರಿಗೆಲ್ಲ ಸೈತಾನನ ಜೊತೆಗೆ ಕಳಿಸ್ಕೊಡ್ತೀನಿ ನಿಮ್ಮನ್ನು ನರಕಕ್ಕೆ ಎಂಬುದಾಗಿ ದೇವರು ಶಾರ್ಪ್ ಆಗಿ ಹೇಳ್ಬಿಡ್ತಾನೆ. ಆದ್ರಿಂದ ಪ್ರಕಟಣೆ ಗ್ರಂಥದ ಎಲ್ಲಾ ವಾಕ್ಯಗಳನ್ನ ಮುಂದಿನ ತಿಂಗಳಿಂದ ನಾವು ನೋಡುವವರಾಗಿರ್ತೇವೆ. ಹಾಲೆಲೂಯಾ. ಯಾಕೆಂದ್ರೆ ಮುಂದಿನ ತಿಂಗಳು ನಮ್ಗೆ ಪ್ರಾಜೆಕ್ಟ್ ದೇವರು 100% ಕೊಡುವವನಾಗಿದ್ದಾನೆ. ಹಾಲೆಲೂಯಾ. ಅಲ್ಲಿಂದ ಪ್ರಕಟಣೆಯ ಶಾರ್ಪ್ ವಾಕ್ಯ, ಅಂದ್ರೆ ಶಾರ್ಪ್ ಅಂದ್ರೆ ಇಬ್ಬಾಯಿ ಕತ್ತಿಯ ವಾಕ್ಯಗಳು ಎಲ್ಲ ಇರೋದು. ಹಾಲೆಲೂಯಾ. ಅಲ್ಲಿ ದೇವರು ಅದರಿಂದ ಪ್ರಕಟಣೆ 7 ಸಭೆಗೂ ಕೂಡ ಹೇಳೋದು, ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿ ಹೇಳುವವನು ಕೇಳಲಿ. ಹಾಗಾದ್ರೆ ಕಿವಿ ಇಲ್ಲದೆ ಇರೋನು ಅವನಿಷ್ಟ, ಅವ್ನು ಕೇಳಿದ್ರೆ ಕೇಳಿ, ಬಿಟ್ರೆ ಬಿಡ್ಲಿ ಅಂದಾಗ ದೇವ್ರು ಕೂಡ ಹೇಳ್ಕೊಡ್ತಾನೆ. ಆದ್ರೆ ಪ್ರಕಟಣೆಗಿಂತ ಮುಂದಿನ ವಾಕ್ಯ ಎಲ್ಲಾ ಇದಾವೆ. ಎಲ್ಲಾ ಗ್ರಂಥಗಳು 65 ಅಧ್ಯಾಯಗಳು ಇದಾವೆ. ಆ 65 ಪುಸ್ತಕಗಳು ದೇವ್ರು ಹೇಳ್ತಾನೆ, ನೀನು ನನ್ನ ಮಾತು ಕೇಳ್ರಪ್ಪ, ನಿನ್ನ ಅಮ್ಮ ನನ್ನ ಮಾತು ಕೇಳ್ರಪ್ಪ ಅಂದಾಗ ಹೇಳಿ ದೇವರು ರಿಕ್ವೆಸ್ಟ್ ರೀತಿಯಲ್ಲಿ ದೇವ್ರು ಮಾತನಾಡ್ತಾನೆ. ಆ ಪ್ರಕಟಣೆ ಗ್ರಂಥಕ್ಕೆ ಆ ರೀತಿಯಲ್ಲಿ ದೇವ್ರು ಮಾತನಾಡಲ್ಲ. ಡೈರೆಕ್ಟ್ ಶಾರ್ಪ್ ಆಗಿ ಇಬ್ಬಾಯಿ ಕತ್ತಿಯಂತ ಮಾತನಾಡಗಳನ್ನ ದೇವರ ಪ್ರಕಟಣೆಯನ್ನು ಮಾಡ್ತಾನೆ. ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿ ಹೇಳುವನ್ನು ಕೇಳಲಿ ಎಂಬುದಾಗಿ ಇದು ಶಾರ್ಪ್ ಆದಂತ ವಾಕ್ಯಗಳನ್ನ ದೇವರ ಆತ್ಮನು ಅಂತ ಕ್ಷಣದಲ್ಲಿ ಸಭೆಯಾದ ನಮ್ಮ ಸಂಘ ಆತನು ಮಾತನಾಡುವವನಾಗಿದ್ದಾನೆ. ಹಾಲೆಲೂಯಾ. ಆದ್ರಿಂದ ದೇವರ ವಾಕ್ಯ ಕೂಡ ಹೇಳ್ತದೆ, ಕಿವಿಗೊಟ್ಟು ಕೇಳಿ ಎಂಬುದಾಗಿ. ಕೀರ್ತನೆ 31ನೇ ಅಧ್ಯಾಯ 2ನೇ ವಾಕ್ಯ ಹೇಳ್ತಾ ಇದೆ, ಕಿವಿಗೊಟ್ಟು ಕೇಳಿ ಅಂದಾಗಿ. ದೇವರು ಏನ್ ಹೇಳ್ತಾ ಇದ್ದಾನಂದ್ರೆ, ನನ್ನ ಮಾತುಗಳನ್ನು ಕಿವಿಗೊಟ್ಟು ಕೇಳ್ರಪ್ಪ ಅಂದಾಗಿ ದೇವರು ಕೀರ್ತನೆಯಲ್ಲಿ ಹೇಳ್ತಾ ಇದ್ದಾನೆ. ಅವರ ಪ್ರಕಟಣೆ ಎಲ್ಲ ಹಿಂಗೆಲ್ಲ ಎಲ್ಲೂ ಕೂಡ ದೇವರು ಹೇಳಲ್ಲ, ಇದ್ರೆ ಇರು ನನ್ನ ಹತ್ರ, ಹೋದ್ರೆ ಹೋಗಲಿ, ದೂರ ಎಂಬುದಾಗಿ ಹೇಳ್ಬಿಡ್ತಾನೆ. ಅವರಿಂದ ಪ್ರಕಟಣೆಯಲ್ಲಿ ಇನ್ನೂ ಅತ್ಯಂತ ತೀಕ್ಷ್ಣವಾದಂತ ಮಾತುಗಳು ಕೂಡ ಉಂಟು. ಪ್ರಕಟಣೆ 22ನೇ ಅಧ್ಯಾಯ 11ನೇ ವಾಕ್ಯವನ್ನು ನಾವೆಲ್ಲರೂ ತೆಗೆಯುವವರಾಗಿರೋಣ. ಅಲ್ಲಿ ಇನ್ನೂ ಶಾರ್ಪ್ ಆದಂತ ವಾಕ್ಯಗಳು ಏನೇನು ಎಂಬುದಾಗಿ ದೇವರ ವಾಕ್ಯಗಳು ಅಲ್ಲಿದ್ದೇವೆ. ಆ ವಾಕ್ಯಗಳನ್ನು ಮಾಡಿಕೊಳ್ಳೋಣ. ಬೈಬಲ್ನ ಕೊನೆಯ ಅಧ್ಯಾಯ ಪ್ರಕಟಣೆ ಅಧ್ಯಾಯ ಆಗಿದೆ. ಬೈಬಲ್ನ ಕೊನೆಯ ಚಾಪ್ಟರ್ ಆ ಅಧ್ಯಾಯದಲ್ಲೇ 22ನೇ ಅಧ್ಯಾಯ, ಅದು ಕೂಡ ಇನ್ನೂ ಕೊನೆಯ ಅಧ್ಯಾಯವಾಗಿದೆ. ಹಾಲೆಲೂಯಾ. ಆ ವಾಕ್ಯವನ್ನು ನಾವೆಲ್ಲರೂ ತೆಗೆಯುವವರಾಗಿರೋಣ. ಪ್ರಕಟಣೆ 22ನೇ ಅಧ್ಯಾಯ 11ನೇ ವಾಕ್ಯವನ್ನ ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಪ್ರಕಟಣೆ 22ನೇ ಅಧ್ಯಾಯ 11ನೇ ವಾಕ್ಯ. ರೆವಲ್ಯೂಷನ್ ಚಾಪ್ಟರ್ 22 ವರ್ಸ್ 11 ಅಲ್ಲಿ ದೇವರು ಈ ರೀತಿಯಾಗಿ ಆತನು ಮಾತನಾಡ್ತಾ ಇದ್ದಾನೆ. Saying, I am Alpha and Omega, the first and the last, and what to sit right in a book and send it unto the 7 churches. Hallelujah. ಪ್ರಕಟಣೆ 22ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ದೇವರು ಆತ್ಮನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. That he unjust, let him be unjust still, and he which is fitly, let him be fitly still, and he that is righteous, let him be righteous still, and he that is holy, let him be holy still. ಪ್ರಕಟಣೆ 22ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ದೇವರ ಆತ್ಮನು ಈ ರೀತಿಯ ಮಾತನಾಡ್ತಾನೆ. ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಮೇಲಿಗೆ ಆದವನು ತನ್ನನ್ನು ಇನ್ನೂ ಮೇಲಿಗೆ ಮಾಡಿಕೊಳ್ಳಲಿ, ಆದರೆ ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಹಾಲೆಲೂಯಾ. ಇದು ಇನ್ನೂ ಡೈರೆಕ್ಟ್, ಇನ್ನೂ ಶಾರ್ಪ್ ಆದಂತ ಮಾತು, ಇಬ್ಬಾಯಿ ಕತ್ತೆ ಆದಂತ ಮಾತುಗಳು. ಯಾಕಂದ್ರೆ ಅನ್ಯಾಯ ಮಾಡೋರು ಇದ್ದೀರಾ ಈ ಭೂಮಿ ಮೇಲೆ, ಇನ್ನೂ ಜಾಸ್ತಿ ಅನ್ಯಾಯನೇ ಮಾಡ್ಕೊಂಡು ಬಂದ್ಕೊಂಡಿದ್ದೀವಿ. ಯಾಕೆ ಇರೋರ ಆಸೆ ಬರೋಣ ಒಂದೇ 1 ನಿಮಿಷ. ಆ 1 ನಿಮಿಷದಲ್ಲಿ ನೀವು ರೆಡಿಯಾಗಿ ನಿಂತಿರಿ, ನೀತಿವಂತರಾಗಿರಿ. ನೀತಿವಂತನು ಏನಾಗ್ಬೇಕು ಅಂದ್ರೆ ಇನ್ನೂ ನೀತಿವಂತನಾಗಿ ಪ್ರೇಯರ್ ಮಾಡ್ತಿದ್ಯಾ, ನೀನು ಇನ್ನೂ ಪ್ರೇಯರ್ ಜಾಸ್ತಿ ಮಾಡು ಅಂತ ದೇವ್ರು ಹೇಳ್ತಾನೆ. ವಾಕ್ಯ ಓದ್ತಾ ಇದೆಯಾ, ಇನ್ನೂ ಜಾಸ್ತಿ ವಾಕ್ಯ ಓದ್ಬಿಡು. ಆರಾಧನೆ ಮಾಡ್ತಾ ಇದೆಯಾ, ಇನ್ನೂ ಜಾಸ್ತಿ ಆರಾಧನೆ ಮಾಡ್ಬಿಡು. ದೇವರಲ್ಲಿ ನಡೀತಾ ಇದೆಯಾ, ಇನ್ನೂ ಹೆಚ್ಚಾಗಿ ನಡಿ. ದೇವರಿಗಾಗಿ ಜೀವಿಸ್ತಿದ್ಯಾ, ಇನ್ನೂ ಹೆಚ್ಚಾಗಿ ಜೀವಿಸುವಂದಾಗಿ ವಾಕ್ಯಗಳ ಅರ್ಥ. ಆದ್ರಿಂದ ನೀತಿವಂತನು ಇನ್ನೂ ನೀತಿವಂತನ ಆಗಲಿ,
ಪವಿತ್ರನು ಇನ್ನೂ ಪವಿತ್ರನಾಗಲಿ. ಹಲ್ಲೆಲೂಯಾ. ಈಗ ನಾವು ಪರಿಶುದ್ಧರಾಗಿದ್ರೆ ಅಷ್ಟೇ ಸಾಕಂತ ದೇವ್ರು ಹೇಳ್ತಲ್ಲ, ಇನ್ನೂ ಹೆಚ್ಚಿನ ಶುದ್ಧರು ನೀವಾಗಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ. ಆದ್ರೆ ಇನ್ನೂ ಅದ್ರ ಮೇಲೇನು ವಾಕ್ಯ ಹೇಳುತ್ತೆ, ಅನ್ಯಾಯ ಮಾಡೋವನು ಇನ್ನೂ ಅನ್ಯಾಯ ಮಾಡ್ಕೊಂಡೆ ಬದುಕೊಳ್ಳಿ, ಬಯಲಿಗೆ ಆದವನು ಕೆಟ್ಟು ಹೋದವನು ಇನ್ನೂ ಕೆಟ್ಟು ಹೋಗ್ಲಿ. ಯಾಕೆಂದ್ರೆ ಕೆಟ್ಟು ಹೋಗೋದಕ್ಕೆ ಜಾಸ್ತಿ ಟೈಮ್ ಇಲ್ಲ. ಯಾಕಂದ್ರೆ ರಹಸ್ಯ ಗುಣ ಬಂದ್ರೆ ಎಲ್ಲ ಅನ್ಯಾಯ ಮಾಡೋರಿಗೆ, ಅಕ್ರಮ ಮಾಡೋರಿಗೆ, ಮೇಲಿಗೆ ಆದವ್ರಿಗೆ, ಇವ್ರಿಗೆಲ್ಲರಿಗೂ ದೇವರು ಸ್ಪೆಷಲ್ ಕ್ಲಾಸ್ ತಗೊಂಡವನಾಗಿರ್ತಾನೆ ಉಪದ್ರವ ಕಾಲದಲ್ಲಿ. ಹಲ್ಲೆಲೂಯಾ. ಯಾಕೆಂದ್ರೆ ಭೂಮಿಯ ಮೇಲಿಂದನೂ ಬೆಂಕಿ, ಭೂಮಿಯ ಒಳಗಡೆಯಿಂದನೂ ಬೆಂಕಿ ಬರ ಮಾಡ್ತಾನೆ. ಹಲ್ಲೆಲೂಯಾ. ಯಾಕಂದ್ರೆ ಭೂಮಿಯಲ್ಲಿ ಮುಕ್ಕಾಲು ಭಾಗದಷ್ಟು ಇಡೀ ಭೂಲೋಕದ ಜನರನ್ನು ಕೂಡ ದೇವರು ಅಂತ್ಯಗೊಳಿಸುವುದಕ್ಕೆ ಅನೇಕ ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ. ಆ ಕಾಲದಲ್ಲಿ 666 ಬಯೋಮೆಟ್ರಿಕ್ ಚಿಪ್ ಇದೆಲ್ಲವನ್ನ ದೇವರು ಬರಮಾಡುವುದಕ್ಕೆ ಈಗಾಗಲೇ ಸಿದ್ಧನಾಗಿದ್ದಾನೆ. ಹಲ್ಲೆಲೂಯಾ. ಆದ್ರಿಂದ ಈಗ ದೇವರು ಕೇಳ್ತಾ ಇದೆ, ಅನ್ಯಾಯ ಮಾಡುವವನು, ಅಕ್ರಮ ಮಾಡುವವನು ಇನ್ನೂ ಹೆಚ್ಚಾಗಿ ಮಾಡಲಿ. ಯಾಕಂದ್ರೆ ರಹಸ್ಯ ಬರಣ ಬಂದ್ರೆ ಈ ಅನ್ಯಾಯ ಮಾಡೋರು, ಅಕ್ರಮ ಮಾಡೋರನ್ನೆಲ್ಲ ಇಲ್ಲೇ ಉಪದ್ರವ ಕಾಲದಲ್ಲಿ ಇಟ್ಟಿರೋದ್ರಿಂದ ದೇವರಿಗೆ ಇವ್ರಿಗೆ ಕಠಿಣವಾದ ಕ್ರಮವನ್ನ ಕೈಗೊಳ್ಳುವವನಾಗಿದ್ದಾನೆ ಆ ಕಾಲದಲ್ಲಿ. ಹಲ್ಲೆಲೂಯಾ. ಹಾಗಾಗಿ ದೇವ್ರನ್ನ ಆರಾಧನೆ ಮಾಡುವವರೆಲ್ಲರೂ ಎತ್ತಲ್ಪಡುವವರಾಗಿರ್ತಾರೆ. ಸೈತಾನನ ಆರಾಧನೆ ಮಾಡುವವರೆಲ್ಲರೂ ಎಲ್ಲಿ ಇರ್ತಾರೆ, ಅವ್ರನ್ನೆಲ್ಲರನ್ನೂ ಕೂಡ ದೇವ್ರು ಚೆನ್ನಾಗಿ ವಿಚಾರಿಸಿ ಅವ್ರಿಗೆ ಏನೇನು ಬಹುಮಾನ ಕೊಡ್ಬೇಕು, ಗಿಫ್ಟ್ ಕೊಡ್ಬೇಕು ಎಲ್ಲವನ್ನ ದೇವ್ರು ಕೊಟ್ಟು ನಡೆಸುವವನಾಗಿದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ಅವ್ರಿಗೆಲ್ಲರಿಗೂ ಮುಂದೆ ಹಬ್ಬ ಜೋರಾಗಿ ನಡೆಯುವಂತದ್ದಾಗಿದೆ. ಆದ್ರಿಂದ ದೈವ ಸಭೆಯಾದ ನಮಗೆ ದೇವರು ಹೇಳ್ತಾ ಇದ್ದಾನೆ, ನಿಮ್ಗಿರೋದು ಒಂದೇ ಒಂದು ನಿಮಿಷ ರಹಸ್ಯ ಬರೋಣ. ಆದ್ರಿಂದ ನೀವು ನೀತಿವಂತರು ಇನ್ನೂ ಹೆಚ್ಚಾಗಿ ನೀತಿವಂತರಾಗಿ, ಪರಿಶುದ್ಧನು ಇನ್ನೂ ಪರಿಶುದ್ಧನಾಗ್ಲಿ. ಯಾಕಂದ್ರೆ ನಿಮ್ಗಿರೋ ಸಮಯನೇ ಒಂದೇ ಒಂದು ನಿಮಿಷ. ಕೃಪೆ ಸಭೆ ಜನರಿಗೆ. ಹಲ್ಲೆಲೂಯಾ. ಆದ್ರಿಂದ ಒಂದೇ ಒಂದು ನಿಮಿಷದಲ್ಲಿ ನೀವು ಹೆಚ್ಚಿನ ಪರಿಶುದ್ಧತೆಯಲ್ಲಿ, ಹೆಚ್ಚಿನ ಆರಾಧನೆಯಲ್ಲಿ, ಹೆಚ್ಚಿನ ಪ್ರಾರ್ಥನೆಯಲ್ಲಿ, ಹೆಚ್ಚಿನ ಆರಾಧನೆಯಲ್ಲಿ ಜೀವಿಸುತ್ತಾ ನಡೆಯುತ್ತಾ ನಿಮ್ಮನ್ನ ನೀವು ಕಟ್ಕೊಂಡು ಸಿದ್ಧರಾಗಿರಿ. ನಿಮ್ಮ ಕುಟುಂಬಗಳನ್ನ ನೀವೇ ಸಿದ್ಧಪಡಿಸಿಕೊಳ್ಳುವವರಾಗಿರ್ಬೇಕು. ಅದು ಬೇರೆಯವರ ಜವಾಬ್ದಾರಿ ಅಲ್ಲ. ಯಾಕೆಂದ್ರೆ ನಮ್ಮನ್ನ ದೇವ್ರ ಲೆಕ್ಕ ಕೇಳುವವನಾಗಿರುವಂತ ದಿನ ಅತಿ ಬೇಗನೆ ರಹಸ್ಯ ಗುಣ ಬಂದ್ರೆ ಇವತ್ತೇ ದೇವರು ಮುಂದೆ ನಾವು ನ್ಯಾಯ ಒಪ್ಪಿಸ್ಕೊಡ್ಬೇಕು. ದೇವ್ರೇನೇ ಪ್ರಶ್ನೆ ಕೇಳ್ತಾನೋ ಅದಕ್ಕೆಲ್ಲ ಇವತ್ತೇ ಉತ್ತರ ಕೊಡ್ಬೇಕಾಗಿರುತ್ತೆ. ಹಲ್ಲೆಲೂಯಾ. ಯಾಕೆಂದ್ರೆ ಎರಡನೇ ಈ ಒಂದೇ ಒಂದು ನಿಮಿಷ ರಹಸ್ಯ ಗುಣ ಆಗೋಗ್ಬಿಟ್ರೆ ಎರಡನೇ ನಿಮಿಷದಿಂದ ಉಪದ್ರವ ಕಾಲ ಭೂಮಿಯಲ್ಲಿ ದೇವರು ಆರಂಭ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಆದ್ರಿಂದ ಈ ಪ್ರಕಟಣೆಯ ವಾಕ್ಯಗಳು ಅನೇಕ ಶಾರ್ಪ್ ಆದಂತಹ ವಾಕ್ಯಗಳು, ಇಬ್ಬಾಯಿ ಕತ್ತೆಯಾದಂತಹ ವಾಕ್ಯಗಳ ಮುಖಾಂತರವಾಗಿ ದೇವರ ಆತ್ಮನು ನಮ್ಮ ಸಂಗಡ ಅಂತ್ಯದ ಕ್ಷಣಗಳಲ್ಲಿ ಆತನು ಮಾತನಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಯಾಕೆ ಈಗ ಅಂತ್ಯಕ್ಷಣ? ಇನ್ನೂ ಅನೇಕ ಸಭೆಗಳು ಅಂತ್ಯಕ್ಷಣಕ್ಕೆ ಬಂದಿಲ್ಲ. ಇನ್ನೂ ಎಲ್ಲಿದ್ದಾರೆ ಅಂದ್ರೆ ಅಂತ್ಯಕಾಲದಲ್ಲಿ ನಾವಿದ್ದೇವೆ ಎಂಬುದಾಗಿ ಇನ್ನೂ ಯೋಚನೆಯಲ್ಲೇ ಇದ್ದಾರೆ. ಯಾಕೆ ಅಂತ್ಯಕಾಲ? ಅಂತ್ಯಕಾಲ ಯಾವಾಗ ಬಂದಿದೆ ಎಂಬುದಾಗಿ ದೇವರು ವಾಕ್ಯ ಹೇಳುತ್ತಂದ್ರೆ ಪಂಚಶತ್ಮದ ದಿನ ಯಾವತ್ತು ದೇವರ ಆತ್ಮನು ಎಲ್ಲಾ ಶಿಷ್ಯರ ಮೇಲೆ ಎಳೆದು ಬಂದನು ಅವಾಗಲೇ ಅಂತ್ಯಕಾಲ. ಯಾಕಂದ್ರೆ ಹಳೆಯ ಒಡಂಬಡಿಕೆಯಲ್ಲಿ ದೇವರ ವಾಕ್ಯ ಇದೆ, ಅಂತ್ಯಕಾಲದಲ್ಲಿ ನನ್ನ ಆತ್ಮವನ್ನ ಎಲ್ಲರ ಮೇಲೆ ಸುರಿಸುವಿನ ಅನ್ನೋದೇ ದೇವರ ಪ್ರವಾದನೆ ವಾಕ್ಯ ಇತ್ತು. ಹಾಗಾದ್ರೆ ಅಂತ್ಯಕಾಲ ಯಾವಾಗ ಶುರು ಆಯ್ತು ಅಂದ್ರೆ ಯೇಸುವಿನ ಶಿಷ್ಯರ ಕಾಲದಲ್ಲೇ, ಮೊಟ್ಟ ಮೊದಲನೇ ಸಭೆಯ ಕಾಲದಲ್ಲೇ ಅಂತ್ಯಕಾಲ ಶುರು ಆಗಿದೆ. ಹಾಗಾದ್ರೆ ಅಂತ್ಯಕಾಲ ಶುರು ಆಗಿರೋದಂದ್ರೆ ಮೊದಲನೇ ಶತಮಾನದಲ್ಲಿ ಆಗಿದೆ. ಹಾಗಾದ್ರೆ ನಾವಿವಾಗ ಇರೋದು 2026ನೇ ಇಸ್ವಿಯಲ್ಲಿದ್ದೇವೆ. ಈಗ ಅಂತ್ಯಕಾಲ ಅಲ್ಲ, ಅಂತ್ಯದ ಕ್ಷಣದಲ್ಲಿ ನಾವಿದ್ದೇವೆ. ಯಾಕಂದ್ರೆ ದೇವರಾತ್ಮನ ಹೇಳ್ತಾ ಇದ್ದಾನೆ, ಅಂತ್ಯದ ಕ್ಷಣಗಳಲ್ಲಿ ಎಂದಾಗಿ ದೇವರು ನಮ್ಮ ಸಂಗಾತನ ಮಾತನಾಡಿದ್ದಾನೆ. ಆದ್ರಿಂದ ಈ ಅಂತ್ಯದ ಕ್ಷಣದಲ್ಲಿ ಜೀವಿಸುತ್ತಿರುವ ನಾವು ದೇವರಾಗಿ ಸಿದ್ಧರಾಗಿರೋಣ. ಇನ್ನೂ ಹೆಚ್ಚಾಗಿ ದೇವರನ್ನ ಮೊರಕಿ ಆತನನ್ನು ಆಶ್ರಯಿಸಿಕೊಂಡು ನಡೆಯುತ್ತಾ ಜೀವಿಸೋಣ. ಹಲ್ಲೆಲೂಯಾ. ದೇವರು ಈ ವಾಕ್ಯದಿಂದ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ನಾವು ಕಡೆಯದಾಗಿ ಪ್ರಾರ್ಥನೆ ಮಾಡಿಕೊಳ್ಳುವರಾಯೋಣ. ನೀತಿ ಸೂರ್ಯನಾಗಿರುವ ನಮ್ಮ ಕರ್ತನೆ, ನಿಮಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ಧಗನೆ ದಹಿಸುವಂತ ಅಗ್ನಿಯಾದ ನಮ್ಮ ದೇವಾದಿ ದೇವನೇ, ನಿಮಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ಹೌದಪ್ಪ, ದಾವೀದನು ನಿನಗೆ ವಿಧೇಯನಾಗಿ ಸಾಯುವವರೆಗೂ ನಂಬಿಕಸ್ಥನಾಗಿ ಅವನು ನಡೆದನಪ್ಪ. ಆದ್ರಿಂದ ಅವನ ಕುರಿತಾಗಿ ನೀನ್ ಸಾಕ್ಷಿ ಕೊಟ್ಟೆ. ದಾವೀದನು ನನ್ನ ಹೃದಯಕ್ಕೆ ಒಪ್ಪುವಂತ ಮನುಷ್ಯನು, ಇಷ್ಟವಾದ ವ್ಯಕ್ತಿ ಎಂಬುದಾಗಿ ನೀನು ಸಾಕ್ಷಿ ಹೇಳಿದೆ. ಅದಕ್ಕಾಗಿ ಸ್ತೋತ್ರ. ಆದ್ರೆ ದಾವೀದನ ಮಗನಾದ ಸೊಲೊಮೋನನ ಕುರಿತಾಗಿ ನೀನು ಯಾವ ಸಾಕ್ಷಿಯನ್ನೇ ಹೇಳಲಿಲ್ಲ. ಕಾರಣ ಸೊಲೊಮೋನನು ನಿನ್ನನ್ನು ಆರಾಧನೆ ಮಾಡುವ ಬದಲು ಸೈತಾನನ್ನೇ ಆರಾಧನೆ ಮಾಡುವವನಾಗಿ ಅವನು ಬದಲಾದನು. ಕರ್ತನೆ, ಓ ದೇವರೇ, ನಿನಗೆ ಆರಂಭದಲ್ಲಿ ದೇವಾಲಯನ ಕಟ್ಟಿದನು.
ಆದ್ರೆ ಅಂತ್ಯದಲ್ಲಿ ಸೈತಾನನಿಗೆ ದೇವಾಲಯವನ್ನು ಕಟ್ಟುವವನಾಗಿ ಬದಲಾದನು ಕರ್ತನೆ. ಇದರಿಂದ ಸೈತಾನನು ಸೊಲೊಮೋನನನ್ನ ನಿನ್ನಿಂದ ದೂರ ಮಾಡಿಬಿಟ್ಟನು. ಅವನು ಬೇಟೆಗಾರನಾಗಿ ಸೊಲೊಮೋನನ ಬೇಟೆಯಾಡಿ ಮುಗಿಸಿದ್ರಿಂದ ಆ ಸೊಲೊಮೋನನು ಬೈಬಲ್ನ ಚರಿತ್ರೆಯಲ್ಲಿ ಅವನು ಕರ್ತನೆ ನಿನ್ನಿಂದ ದೂರ ಆದಲ್ಪಟ್ಟಂತ ಮನುಷ್ಯನಾಗಿ ಗುರುತಿಸಲ್ಪಟ್ಟನಲ್ಲಪ್ಪ. ಆದ್ರೆ ದಾವೀದನು ಇಡೀ ಬೈಬಲ್ನ ಚರಿತ್ರೆಯಲ್ಲಿ ನಿನ್ನ ಹೃದಯಕ್ಕೆ ಆಶ್ಚರ್ಯವಾದ ಮನುಷ್ಯನು ದಾವೀದನಾದನು. ದೇವರೇ, ನಾವು ಸೊಲೊಮೋನನ ರೀತಿಯಲ್ಲಿ ಎಂದಿಗೂ ಕೂಡ ನಿನ್ನಿಂದ ದೂರ ಆಗದಂತೆ ನಮ್ಮನ್ನು ಆಶೀರ್ವದಿಸು. ನಮ್ಮ ಕುಟುಂಬಗಳು ಕೂಡ ನಿನ್ನಿಂದ ದೂರ ಆಗದಂತೆ ಆಶೀರ್ವದಿಸು. ಸಭೆ ಎಲ್ಲಾ ಜನರು ನಿನ್ನಿಂದ ದೂರ ಆಗದಂತೆ ಆಶೀರ್ವದಿಸು. ದೇವರೇ, ಯಾವಾಗಲೂ ನಾವು ನಿಮ್ಮ ಹೃದಯದ ಸಂಗಡ ಇರುವಂತ ಆಶೀರ್ವದಿಸು. ನಿನಗೆ ಇಷ್ಟವಾಗುವ ಕೆಲಸಗಳನ್ನು ನಾವು ಮಾಡುವಂತ ಆಶೀರ್ವದಿಸು. ನಾವು ನಮ್ಮ ಸಭೆ ನಿನ್ನನ್ನೇ ಮರುವಕ್ಕಿರುವವರಾಗಿರುವಂತ ಆಶೀರ್ವದಿಸು. ಯಾಕಂದ್ರೆ ನೀನೇ ನಮ್ಮ ಆಶ್ರಯವಾದ ಗಿರಿಯಾಗಿದ್ದೆ. ನಿನ್ನನ್ನೇ ನಾವು ಆಶ್ರಯಿಸಿಕೊಳ್ಳುವವರಾಗಿದ್ದೇವೆ. ನಿನ್ನ ನೆರಳಲ್ಲೇ ನಾವು ಬೆಳೆಯುವಂತೆ ಆಶೀರ್ವದಿಸಪ್ಪ. ದೇವರೇ, ನೀನು ಇಡೀ ಪ್ರಪಂಚದಲ್ಲಿ ನಂಬರ್ ಒನ್ ಬೇಟೆಗಾರನಾಗಿರುವುದಕ್ಕಾಗಿ ಸ್ತೋತ್ರ. ಅದೇ ರೀತಿಯಾಗಿ ದೇವರೇ, ಸೈತಾನನು ಲೋಕದಲ್ಲಿ ಇರುವ ಅನೇಕರನ್ನ ನಾನು ಕೂಡ ಬೇಟೆ ಆಡುವಂತ ಬೇಟೆಗಾರನು ಎಂಬುದಾಗಿ ಹೇಳಿ ಅವನು ಕೂಡ ಬೇಟೆಯನ್ನ ಆಡಲು ಆರಂಭಿಸಿದಾಗ ದೇವರೇ, ಅವನ ಬಾಯಿಗೆ ಸೊಲೊಮೋನನು ತುತ್ತಾದನು ಕರ್ತನೆ. ಆದ್ರೆ ದಾವೀದನು ಬೇಟೆ ಆಡುವಂತ ಬಳೆಗಾರನ ಆ ಬೇಟೆಯ ಬಲೆಯಿಂದ ಹೊರಗಡೆ ಬಂದು ನಿನ್ನನ್ನು ಮರೆಯೋಕಿರೋದ್ರಿಂದ ಅವನು ಹೇಳಿದನು, ಯೆಹೋವನೇ, ನೀನೇ ನನ್ನ ಆಶ್ರಯ ಎಂಬುದಾಗಿ. ಹೌದು ಕರ್ತನೆ, ಸೈತಾನ ನಮ್ಮನ್ನು ಕೂಡ ಈ ಸಭೆಯಲ್ಲಿರುವ ಅನೇಕರನ್ನು ಕೂಡ ಬೇಟೆಯಾಡಲು ಪರಿಶೋಧನೆಯನ್ನ ಮಾಡಲು ಅವನನ್ನ ನೀನೇ ಬದುಕಿಸಿದ್ದಿ. ಅದಕ್ಕಾಗಿ ಸ್ತೋತ್ರ. ಆದ್ರೆ ದೇವರೇ, ಆ ಬೇಟೆಗಾರನ ಬಲೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ನೀನು ನಮಗೆ ಮಾರ್ಗವಾಗಿದ್ದು ನಡೆಸಿದ್ದು ನಾವು ಬಿಡುತ್ತೇವಪ್ಪ. ದೇವರೇ, ಸೈತಾನನ ಬಲೆಯಲ್ಲಿ ನಾವು ಬೇಟೆ ಆಗದಂತೆ ನೀನೇ ನಮ್ಮನ್ನು ಆಶೀರ್ವದಿಸು. ನಮ್ಮ ಕುಟುಂಬಗಳನ್ನು ಹಾಗೆ ಆಶೀರ್ವದಿಸು ಎಂದು ನಾವು ಬೇಡುವವರಾಗಿದ್ದೇವೆ. ಸೈತಾನನು ತಂದಾಕುವ ಎಲ್ಲ ಶೋಧನೆಗಳಲ್ಲಿ ನಾವು ಬಿದ್ದುವಾಗದೆ ಅವುಗಳನ್ನು ಜಯಿಸುವಂತೆ ಆಶೀರ್ವದಿಸು. ಯಾಕೆಂದ್ರೆ ಯಾವನು ಜಯ ಓದುತ್ತಾನೋ ಅವನಿಗೆ ಜೀವವನ್ನು ಜಯಮಾಲೆಯನ್ನು ಕೊಡುತ್ತೇನೆ ಎಂಬುದಾಗಿ ಹೇಳಿದ್ದಕ್ಕಾಗಿ ಆದ ಕಾರಣ ದೇವರೇ, ನಾವು ನಿನ್ನಿಂದ ಜಯಮಾಲೆಯನ್ನು ಹೊಂದಲೇಬೇಕಪ್ಪ. ನಾವು ಸೈತಾನನ ಶೋಧನೆಗಳನ್ನ ಜಯಿಸುವಂತೆ ಆಶೀರ್ವದಿಸು. ಜಯಿಸುವುದಕ್ಕೆ ಬೇಕಾದ ಶಕ್ತಿ, ಬಲ, ಸಾಮರ್ಥ್ಯ ಪವಿತ್ರಾತ್ಮನ ಬಲದಿಂದ ನಮ್ಮನ್ನು ತುಂಬಿಸಿ ನಡೆಸು. ಇನ್ನೂ ಹೆಚ್ಚಿನದಾಗಿ ನಾವು ನಿಮ್ಮನ್ನು ಆರಾಧಿಸುವಂತೆ, ಮಹಿಮೆ ಪಡಿಸುವಂತೆ ನಿನ್ನ ಕೃಪೆಯನ್ನು ದಯಪಾಲಿಸಿ. ಯಾಕೆಂದ್ರೆ ನೀತಿವಂತನು ಇನ್ನೇನೂ ನೀತಿವಂತನಾಗಲಿ, ಪರಿಶುದ್ಧನು ಇನ್ನೂ ಪರಿಶುದ್ಧನಾಗಲಿ ಎಂಬುದಾಗಿ ನಾವು ಪ್ರಕಟಣೆ ವಾಕ್ಯ ಹೇಳುವ ಹಾಗೆ ನಾವು ದೇವರೇ, ನಾವು ಇದುವರೆಗೂ ಮಾಡಿರುವ ಪ್ರಾರ್ಥನೆ ಅಲ್ಲ, ಇನ್ನು ಮುಂದೆ ಇನ್ನೂ ಹೆಚ್ಚಾಗಿ ಪ್ರಾರ್ಥಿಸುವಂತೆ ಆಶೀರ್ವದಿಸು. ಇದುವರೆಗೂ ಆರಾಧನೆ ಮಾಡಿರುವುದಲ್ಲಪ್ಪ, ಇನ್ನು ಮುಂದೆ ಇನ್ನೂ ಹೆಚ್ಚಾಗಿ ಆರಾಧನೆ ಮಾಡುವಂತ ಆಶೀರ್ವದಿಸು. ಯಾಕೆಂದ್ರೆ ಭೂಮಿಯಿಂದ ಆರಾಧನೆ ಮಾಡುವಂಥದ್ದು ಈ ಕೃಪೆಯ ಸಭೆಗೆ ಅತಿ ಕ್ಷಣದ ಬೇಗನೆ ನಿನ್ನ ರಹಸ್ಯಪೂರ್ಣ ಈ ಕ್ಷಣನೇ ಬಂದ್ರೆ ಈ ಕ್ಷಣವೇ ಭೂಮಿಯಲ್ಲಿ ಕೃಪೆಯ ಸಭೆಯ ಆರಾಧನೆ ನಿಲ್ಲುವಂಥದ್ದಾಗಿದೆ. 2ನೇ ನಿಮಿಷದಿಂದ ಧರ್ಮಶಾಸ್ತ್ರದ ಸಭೆಯ ಆರಾಧನೆ ಆರಂಭಗೊಳ್ಳಲಾಗು ನೀನೆಲ್ಲವನ್ನ ಸಿದ್ಧಗೊಳಿಸಿದ್ದಿ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಆದ ಕಾರಣ ದೇವರ ಕೃಪೆಯ ಸಭೆಯಾದ ನಮಗೆ ಇರುವ ರಹಸ್ಯಪೂರ್ಣಕ್ಕಿಂತ ಮುಂಚಿತ ಇರುವ ಎಲ್ಲಾ ದಿನಗಳನ್ನ ನಾವು ಉಪಯೋಗಿಸಿ ನಿನ್ನನ್ನು ಮಹಿಮೆ ಪಡಿಸಿ ನಿನ್ನನ್ನೇ ಆರಾಧಿಸುವಂತೆ ಇನ್ನೂ ಹೆಚ್ಚಾಗಿ ನಮ್ಮನ್ನ, ನಮ್ಮ ಕುಟುಂಬಗಳನ್ನ, ಸಭೆಯನ್ನು ಆಶೀರ್ವದಿಸಿ ನಡೆಸುವ. ಇಂಥ ಅದ್ಭುತವಾದ ನಿನ್ನ ವಾಕ್ಯಗಳ ಮುಖಾಂತರ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆ ಇನ್ನೂ ಹೆಚ್ಚಾಗಿ ದೇವರ ಆತ್ಮನೇ ನಿನ್ನ ಅದ್ಭುತವಾದ ವಾಕ್ಯಗಳ ಮುಖಾಂತರ ಮಾತನಾಡು. ನಿನ್ನ ವಾಕ್ಯಗಳು ನಮ್ಮ ಹೃದಯದಲ್ಲಿ ಆಳಗೊಂಡಂತಾಗಿ ಆ ವಾಕ್ಯಗಳು ನಮ್ಮ ಕೀಳು ಮಜ್ಜೆಗಳನ್ನು ವಿಭಾಗಿಸಿ ಛೇದಿಸಿ ತೋರಿ ಹೋಗಲಿ. ನಿನ್ನ ವಾಕ್ಯಗಳು ನಮ್ಮ ಹೃದಯದಲ್ಲಿ ಅವು ನೆಲೆಗೊಳ್ಳಲಿ. ನಿನ್ನ ವಾಕ್ಯಕ್ಕೆ ನಾವು ವಿಧಿಯಾಗಿ ನಡೆಯುವಂತೆ ಜೀವಿಸುವಂತೆ ಆಶೀರ್ವದಿಸು. ದೇವರೇ, ನೀನೇ ಆಗಿ ಕಾರ್ಯವನ್ನು ಮಾಡಿದಂತಹ ಸ್ತೋತ್ರವನ್ನು ಸಲ್ಲಿಸ್ತಾ ಎಲ್ಲ ಘನಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ಪವಿತ್ರಾತ್ಮನ ಅನ್ಯೋನ್ಯತೆ ಹೇಗಿದೆ ಸದಾಕಾಲವು ಯೇಸುವಿನ ರಹಸ್ಯಗಳನ್ನ ಬರುವವರೆಗೂ ಸಭೆಯಾದ ನಮ್ಮೆಲ್ಲರ ಸಂಗಡವೂ ಇರಲಿ. ಸಭೆಯಾಗಿ ನಾವೆಲ್ಲರೂ ಆಮೆನ್ ಎಂದು ಆಮೆನ್, ಆಮೆನ್, ಆಮೆನ್. Praise the Lord.